ಓಕೆ. ಮತ್ತೆ ತಮಗೆಲ್ಲರಿಗೂ ನಮ್ಮ ಚಾನಲ್ನಲ್ಲಿ ಸ್ವಾಗತವನ್ನು ಹೇಳ್ತಾ, ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಸೈನ್ಸ್ ಈ ಒಂದು ವಿಷಯದ ಕುರಿತಂಥ ಕ್ಲಾಸ್ನ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಸೊ ಇಲ್ಲಿವರೆಗೂ ನಾವು ನಿಮಗೆ ವಿಶ್ಲೇಷಣೆ ಸಹಿತ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ರಿಲೇಟೆಡ್ ಯಾವ ಟಾಪಿಕ್ಗಳು ಬರ್ತವೆ, ಅದರ ಒಂದು ಬಹು ನಿರೀಕ್ಷಿತ ಪ್ರಶ್ನೆಗಳು ಯಾವ ಥರ ಬಂದಿರುತ್ತೆ ಎಕ್ಸಾಮ್ನಲ್ಲಿ, ಸೊ ಅದ್ರ ಬಗ್ಗೆ ಕಂಪ್ಲೀಟಾಗಿ ಚಾಪ್ಟರ್ ವೈಸ್ ಡಿಸ್ಕಷನ್ನ ಮಾಡಿದ್ದೀವಿ. ಸೊ ಇದೇ ಥರ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಚಾಪ್ಟರ್ ನಂಬರ್ 9 ಬೋನ್ಸ್ ಈ ಒಂದು ಚಾಪ್ಟರ್ಗಳ ಕುರಿತು ಬಹು ನಿರೀಕ್ಷಿತ ಪ್ರಶ್ನೆಗಳು ಯಾವ ಥರ ಬರುತ್ತೆ ಅಂತಕ್ಕಂಥದ್ದನ್ನು ನಾವು ಡಿಸ್ಕಷನ್ನ ಮಾಡೋರಿದ್ದೇವೆ. ಸೊ ತಡ ಮಾಡದೇ ನಾವು ನಮ್ಮ ಚಾಪ್ಟರ್ ಕಡೆಗೆ ಹೋಗೋಣ. ಓಕೆ. ಸೊ ಫಸ್ಟ್ ಒಂದು ಕ್ವಶನ್ನ ನಾವು ಚಾಪ್ಟರ್ನಲ್ಲಿ ನೋಡಿದ್ರೆ, ಮೂಳೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳು ಬಹು ನಿರೀಕ್ಷಿತವಾಗಿ ಇಲ್ಲಿವರೆಗೂ ಕೆಲವೊಂದು ಎಕ್ಸಾಮ್ಗಳಲ್ಲಿ ಕೇಳಿರ್ತಕ್ಕಂಥ ಕ್ವಶನ್ಗಳನ್ನು ಕೂಡ ಇಲ್ಲಿ ನಾನು ತಗೊಂಡಿದ್ದೀನಿ. ಸೊ ಹೀಗಾಗಿ ತಾವು ಸ್ವಲ್ಪ ಲಕ್ಷ್ಯ ಕೊಟ್ಟು ಸ್ವಲ್ಪ ಮೈಂಡ್ ಕಾನ್ಸಂಟ್ರೇಟ್ ಮಾಡಿ ಕ್ಲಾಸ್ನ ವ್ಯವಸ್ಥಿತವಾಗಿ ಕೇಳಿದ್ರೆ ತಮಗೆ ಅರ್ಥ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ. ಸೊ ನಮ್ಮ ಕ್ಲಾಸ್ನ ಒಂದೊಂದಾಗಿ ನಾವು ಚಾಲು ಮಾಡೋಣ. ಸೊ ಫಸ್ಟ್ ಒಂದು ಕ್ವಶನ್ ಇದೆ ನೋಡಿ. ಫಸ್ಟ್ ಒಂದು ಕ್ವಶನ್ ಏನು ಹೇಳುತ್ತೆ ನೋಡಿ, ಮೂಳೆಗಳ ಅಂದರೆ ಬೋನ್ಸ್ ಕುರಿತು ಅಧ್ಯಯನ ಮಾಡುವುದನ್ನು, ಮೂಳೆಗಳ ಕುರಿತು ಅಧ್ಯಯನ ಮಾಡುವುದನ್ನು ಅಂದರೆ ಇದು ಬೇಸಿಕ್ ಒಂದು ಬೋನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕ್ವಶನ್ ಬಂದಿದೆ ಇಲ್ಲಿ. ಮೂಳೆಗಳ ಕುರಿತು ಒಂದು ಅಧ್ಯಯನ ಮಾಡುವುದನ್ನು ಮೂಳೆಶಾಸ್ತ್ರ ಅಂತಾರೆ, ಕೈನೇಶಿಯಾಲಜಿ ಅಂತಾರೆ, ಅಥವಾ ಅರ್ಥಾಲಜಿ ಅಂತಾರೋ, ಅಥವಾ ಕ್ರಾನಿಯಾಲಜಿ ಅಂತಾರೆ ಅಂತ ಒಂದು ಕ್ವಶನ್ ಇಲ್ಲಿ ಕೇಳಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆಪ್ಷನ್ ಯಾವುದಪ್ಪ ಅಂದರೆ, ಮೂಳೆಗಳ ಕುರಿತು ನಾವೇನು ಅಧ್ಯಯನ ಮಾಡ್ತೀವಲ್ಲೋ ಅದಕ್ಕೆ ನಾವೇನಂತ ಕರಿತೀವಿ, ಮೂಳೆಶಾಸ್ತ್ರ ಅಂತ ಕರಿತೀವಿ. ಏನು? ಮೂಳೆಶಾಸ್ತ್ರ. ಹಾಗಾದರೆ ಕೈನೇಶಿಯಾಲಜಿ ಅಂದ್ರೇನು, ಅರ್ಥಾಲಜಿ ಅಂದ್ರೇನು, ಕ್ರಾನಿಯಾಲಜಿ ಅಂದ್ರೇನು, ಅದ್ರ ಬಗ್ಗೆನೂ ಕೂಡ ನಾವಿಲ್ಲಿ ಡಿಸ್ಕಷನ್ನ ಮಾಡೋರಿದ್ದೀವಿ. ಕೈನೇಶಿಯಾಲಜಿ ಅಂದರೆ ಏನು, ಇದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ದೇಹದ ಚಲನವಲನದ ಅಧ್ಯಯನವನ್ನು ಏನು ನಾವು ಮಾಡ್ತೀವಿ, ದೇಹದ ಚಲನವಲನದ ಅಧ್ಯಯನವನ್ನು ಏನು ನಾವು ಮಾಡ್ತೀವಿ ಅದಕ್ಕೆ ಏನಂತ ಕರಿತೀವಿ, ಕೈನೇಶಿಯಾಲಜಿ ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಇದಕ್ಕೆ ಈ ಥರ ಬರುತ್ತೆ, ಕೈನೇಶಿಯಾಲಜಿ. ಓಕೆ. ಸೊ ಕೈನೇಶಿಯಾಲಜಿ ಅಂದ್ರೇನು, ದೇಹದ ಚಲನವಲನದ ಬಗ್ಗೆ ಏನು ಅಧ್ಯಯನವನ್ನು ನಾವು ಮಾಡ್ತೀವಿ ಅದಕ್ಕೆ ಕೈನೇಶಿಯಾಲಜಿ ಅಂತ ಕರೀತಾರೆ. ಇದೇ ಥರ ಅರ್ಥಾಲಜಿ ಅಂತ ಬರುತ್ತೆ. ಅರ್ಥಾಲಜಿ ಅಂದ್ರೇನು, ಕೀಲುಗಳ ಒಂದು ಅಧ್ಯಯನ. ಕೀಲುಗಳ ಅಧ್ಯಯನ ಏನು ನಾವು ಮಾಡ್ತೀವಿ ಅದಕ್ಕೆ ಸಪ್ರೇಟಾಗಿ ಒಂದು ಬ್ರ್ಯಾಂಚ್ ಬರುತ್ತೆ ಮೆಡಿಕಲ್ ಫೀಲ್ಡ್ನಲ್ಲಿ, ಯಾವುದದು ಅರ್ಥಾಲಜಿ ಅಂತ. ಅಲ್ಲಿ ಕೇವಲ ಕೀಲುಗಳ ಬಗ್ಗೆನೇ ಸ್ಟಡಿಯನ್ನು ಮಾಡ್ತೀವಿ. ಕೀಲುಗಳಂದ್ರೇನು, ಇಂಗ್ಲೀಷ್ನಲ್ಲಿ ಅದಕ್ಕೆ ಜಾಯಿಂಟ್ಸ್ ಅಂತ ಕರಿತೀವಿ. ನಮ್ಮ ಹ್ಯೂಮನ್ ಬಾಡಿನಲ್ಲಿ ಎಲ್ಲೆಲ್ಲಿ ಜಾಯಿಂಟ್ಸ್ ಇರುತ್ತಲ್ಲ, ಸೊ ಪ್ರತಿ ಒಂದು ಜಾಯಿಂಟ್ಸ್ಗಳ ಬಗ್ಗೆ ಒಂದು ಸ್ಟಡಿ ಏನು ಮಾಡ್ತಾರಲ್ಲ ಡಾಕ್ಟರ್ಗಳು, ಸೊ ಅವ್ರು ಏನಂತ ಕರಿತೀವಿ ನಾವು, ಅರ್ಥಾಲಜಿಸ್ಟ್ ಅಂತ ಕರೀತಾರೆ. ಹೌದಾ. ಇದೇ ಥರ ಕ್ರಾನಿಯಾಲಜಿ ಅಂತ ಬರುತ್ತೆ. ಕ್ರಾನಿಯಾಲಜಿ ಅಂದ್ರೇನು, ತಲೆ ಬುರುಡೆಯ ಒಂದು ಅಧ್ಯಯನ ಮಾಡೋದಕ್ಕೆ, ತಲೆ ಬುರುಡೆಯ ಅಧ್ಯಯನ ಯಾರು ಮಾಡ್ತಾರೋ ಅವ್ರಿಗೆ ಕ್ರಾನಿಯಾಲಜಿಸ್ಟ್ ಅಂತ ಕರೀತಾರೆ. ಸೊ ಕೆಲವೊಂದು ಡಾಕ್ಟರ್ಗಳು ಕೇವಲ ತಲೆ ಬುರುಡೆ ಬಗ್ಗೆನೇ ಅಭ್ಯಾಸ ಮಾಡ್ತಿರ್ತಾರೆ. ಸೊ ಏನಾದರೂ ತಲೆ ಬುರುಡೆಗೆ ಏನಾದರೂ ಪ್ರಾಬ್ಲಮ್ ಆದರೆ, ಹೌದಾ, ಅದನ್ನು ನಿಭಾಯಿಸೋರು ಯಾರು, ಈ ಕ್ರಾನಿಯಾಲಜಿಸ್ಟ್ ಡಾಕ್ಟರ್ಗಳೇ. ಸೊ ಇಲ್ಲಿ ಮೂಳೆಗಳ ಕುರಿತು ಅಧ್ಯಯನ ಮಾಡೋದನ್ನು ಮೂಳೆಶಾಸ್ತ್ರ ಅಂತ ಕರೀತಾರೆ. ದೇಹದ ಚಲನವಲನೆಯ ಕುರಿತು ಅಧ್ಯಯನ ಮಾಡೋದಕ್ಕೆ ಕೈನೇಶಿಯಾಲಜಿ ಅಂತ ಕರೀತಾರೆ. ಇನ್ನು ಕೀಲುಗಳ ಒಂದು ಅಧ್ಯಯನ ಮಾಡೋರಿಗೆ ಅರ್ಥಾಲಜಿ ಅಂತ ಕರೀತಾರೆ. ತಲೆ ಬುರುಡೆ ಒಂದು ಅಧ್ಯಯನ ಮಾಡೋದಕ್ಕೆ ಕ್ರಾನಿಯಾಲಜಿ ಅಂತ ಕರೀತಾರೆ. ಓಕೆ. ಸೊ ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ. ಸೆಕೆಂಡ್ ಕ್ವಶನು, ಮೂಳೆಗಳಲ್ಲಿ ಕಂಡುಬರುವ ರಸಾಯನ ಯಾವುದು? ನೋಡಿ, ಮೂಳೆ ಅಂದರೆ ಬೋನ್ಸ್ ಇರುತ್ತಲ್ಲ, ಸೊ ಬೋನ್ಸ್ನಲ್ಲಿ ಕೆಲವೊಂದು ಕೆಮಿಕಲ್ಸ್ಗಳು ಕಂಡು ಬರುತ್ತೆ. ಸೊ ಆ ಕೆಮಿಕಲ್ಸ್ಗಳು ಯಾವ ಅಂತ ಒಂದು ಕ್ವಶನ್ ಇಲ್ಲಿ ಕೇಳಿದ್ದಾರೆ. ಆಪ್ಷನ್ ನೋಡಿ ಏನು ಕೊಟ್ಟಿದ್ದಾರೆ. ಆಯ್ಕೆ ಆಪ್ಷನ್ ಅ ಕ್ಯಾಲ್ಸಿಯಂ ಫಾಸ್ಫೇಟ್ ಇದೆ, ಆಯ್ಕೆ ಬ ಕೊಲಾಜಿನ್, ಆಯ್ಕೆ ಸಿ ಅ ಮತ್ತು ಬ ಅಂದರೆ ಎ ಮತ್ತು ಬಿ ಅಂತ ಇದೆ, ಆಯ್ಕೆ ಡಿ ಯಾವುದು ಅಲ್ಲ ಅಂತಲ್ಲಿ ಕೊಟ್ಟಿದ್ದಾರೆ. ಸೊ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ ಆಪ್ಷನ್ ಸಿ ಅ ಮತ್ತು ಬ. ಅಂದರೆ ಇಲ್ಲಿ ಕ್ಯಾಲ್ಸಿಯಂ ಫಾಸ್ಫೇಟ್ ಮತ್ತು ಕೊಲಾಜಿನ್ ಈ ಎರಡೂ ಕೆಮಿಕಲ್ಸ್ಗಳು ಎಲ್ಲಿ ಕಂಡು ಬರ್ತಾವಪ್ಪ ಅಂದರೆ
ಬೋನ್ಸ್ನಲ್ಲಿ ಪ್ರೆಸೆಂಟ್ ಇರ್ತವೆ ಅಂತ ಹೇಳ್ತೀವಿ. ಕ್ಯಾಲ್ಸಿಯಂ ಫಾಸ್ಫೇಟ್ ಮತ್ತು ಕೊಲಾಜಿನ್ ಈ ಎರಡು ಕೆಮಿಕಲ್ಸ್ಗಳು ಮೂಳೆಗಳಲ್ಲಿ ಕಂಡು ಬರ್ತಕ್ಕಂಥ ರಸಾಯನಗಳು ಅಂತ ಹೇಳ್ತೀವಿ. ಲಕ್ಷಲಿಟ್ಕೊಳ್ಳಿ, ಮತ್ತೆ ಹೇಳ್ತೀನಿ, ಮೂಳೆಗಳಲ್ಲಿ ಕಂಡು ಬರ್ತಕ್ಕಂಥ ರಸಾಯನ ಯಾವುದಪ್ಪ ಅಂದರೆ ಕ್ಯಾಲ್ಸಿಯಂ ಫಾಸ್ಫೇಟ್ ಮತ್ತು ಕೊಲಾಜಿನು. ಓಕೆ ಓಕೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಸೆಕೆಂಡ್ ಕ್ವಶನ್ ಅರ್ಥ ಆಗಿ ಅಂತ ಅನ್ಕೊಂಡಿದ್ದೀನಿ. ಓಕೆ, ಥರ್ಡ್ ಕ್ವಶನ್ ಹೇಳುತ್ತೆ ನೋಡಿ. ಥರ್ಡ್ ಕ್ವಶನ್, ವಯಸ್ಕರ ಅಂದರೆ ಯಂಗ್ಸ್ ಯಾರು ಇರ್ತಾರೋ, ಯಂಗ್ ಜನ್ರೇಷನ್ ಇರುತ್ತಲ್ಲ, ಸೊ ಆ ಒಂದು ಯಂಗ್ ಅಂದರೆ ವಯಸ್ಕರ ಮಾನವರಲ್ಲಿ ಕಂಡುಬರುವ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು? ಸೊ ನೋಡಿ, ಯಂಗ್ ಇರ್ತಲ್ಲ, ಸೊ ನಾವು ಇರ್ಬೋದು ಅಥವಾ ನೀವಿರ್ಬೋದು, ಸೊ ನಮ್ಮಲ್ಲಿ ಇರ್ತಕ್ಕಂಥ ಒಟ್ಟು ಒಂದು ಮೂಳೆಗಳ ಸಂಖ್ಯೆ ಎಷ್ಟಿರುತ್ತೆ ಅಂತ ಕೇಳ್ತಾರೆ. ಒಟ್ಟು ಮೂಳೆಗಳ ಸಂಖ್ಯೆ ಆಯ್ಕೆ ನೋಡಿ, ಆಯ್ಕೆ 206, ಆಯ್ಕೆ ಬಿ 300, ಆಯ್ಕೆ ಸಿ 306, ಆಯ್ಕೆ ಡಿ 406. ಓಕೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸರಿಯಾದ ಆಯ್ಕೆ ಏನಪ್ಪ ಅಂದರೆ 206 ಅಂದರೆ 206 ಒಂದು ಮೂಳೆಗಳು ನಮ್ಮ ವಯಸ್ಕರ ಮಾನವರಲ್ಲಿ ಕಂಡು ಬರುತ್ತವೆ ಅಂತ ಹೇಳ್ತೀವಿ. ಎಷ್ಟಿರುತ್ತೆ ಯಂಗ್ ಹ್ಯೂಮನ್ ಬೀಯಿಂಗ್ನಲ್ಲಿ 206 ಒಂದು ಮೂಳೆಗಳು, ಅಷ್ಟು ಮೂಳೆಗಳು ನಮ್ಮ ಶರೀರದಲ್ಲಿ ಕಂಡು ಬರುತ್ತೆ. ಹಾಗಾದರೆ 300 ಇದು ಕೂಡ ಕಂಡು ಬರುತ್ತೆ. ಎಲ್ಲಿ ಕಂಡು ಬರುತ್ತೆ ಇದು? ಚಿಕ್ಕ ಮಕ್ಕಳ ದೇಹದಲ್ಲಿ. ಚಿಕ್ಕ ಮಕ್ಕಳು ಇರ್ತಲ್ವಾ, ಸೊ ಆ ಚಿಕ್ಕ ಮಕ್ಕಳ ಒಂದು ದೇಹದಲ್ಲಿ ಇನ್ನೋರು ಬೆಳವಣಿಗೆ ಆಗ್ತಾ ಇರ್ತಲ್ವಾ, ಸೊ ನಿಮ್ಮ ಬೆಳವಣಿಗೆ ಒಂದು ಸ್ಟೇಜಿಗೆ ಬಂದೀಗ ಸ್ಟಾಪ್ ಆಗಿಬಿಟ್ಟಿರುತ್ತೆ. ಬಟ್ ಚಿಕ್ಕ ಮಕ್ಕಳ ಬೆಳವಣಿಗೆ ಹಂಗೆ ಆಗಲ್ಲ. ಅವ್ರ ಬೆಳವಣಿಗೆ ಹೆಂಗತ್ತಪ್ಪ ಅಂದರೆ ಒಂದು ಏಜ್ ಆಗೋವರೆಗೂ, ಅವರಿಗೆ ಒಂದು 20-25 ಏಜ್ ಆಗೋವರೆಗೂ ಕಂಟಿನ್ಯೂಸ್ ಆಗಿ ಡೆವಲಪ್ಮೆಂಟ್ ಆಗ್ತಾ ಇರ್ತಾರೆ, ಹೌದಾ? ಸೊ ಹೀಗಾಗಿ ಅವರ ಒಂದು ಬೆಳವಣಿಗೆ ಆಗೋದ್ರಿಂದ ಅಥವಾ ಆಗ್ತಾ ಇರೋದ್ರಿಂದ ಅವ್ರಲ್ಲಿ ಏನಾಗುತ್ತೆ, ಒಂದು ಬೋನ್ಗಳ ಸಂಖ್ಯೆ ಏನಾಗುತ್ತೆ, ಜಾಸ್ತಿ ಇರುತ್ತೆ. ಓಕೆ, ಸೊ ಹೀಗಾಗಿ 206 ಎಲ್ಲಿರ್ತಾವೆ ಅಂದರೆ ವಯಸ್ಕರ ಮಾನವರಲ್ಲಿ ಕಂಡು ಬರುತ್ತೆ. 300 ಎಲ್ಲಿ ಕಂಡು ಬರ್ತಪ್ಪ ಅಂದರೆ ಒಂದು ಚಿಕ್ಕ ಮಕ್ಕಳ ಶರೀರದಲ್ಲಿ ಕಂಡು ಬರುತ್ತೆ. ಇನ್ನು ಈ 306 ಮತ್ತು 406 ಇದು ಯಾವುದೇ ರೀತಿಯ ಮೂಳೆಗಳ ಸಂಖ್ಯೆ ಅಲ್ಲ. ಓಕೆ, ಜಸ್ಟ್ ಅವರು ನಿಮಗೆ ಡಮ್ಮಿ ನಂಬರ್ಗಳನ್ನು ಕೊಟ್ಟಿರ್ತಾರೆ. ಸೊ ಹೀಗಾಗಿ ತಾವು ಅದನ್ನು ಐಡೆಂಟಿಫೈ ಮಾಡಿ ತಮಗೇನು ಬೇಕು ಆ ಒಂದು ಆಪ್ಷನ್ಗಳನ್ನು ತಾವಲ್ಲಿ ಚಾಯ್ಸ್ ಮಾಡ್ಕೋಬೇಕು. ಓಕೆ, ಕ್ವಶನ್ ಅರ್ಥ ಆಯ್ತಾ? ವಯಸ್ಕರ ಮಾನವರಲ್ಲಿ ಕಂಡುಬರುವ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟಪ್ಪ ಅಂದರೆ 206 ಅಂತ ಹೇಳ್ತೀವಿ. ಎಷ್ಟು? 206. ಓಕೆ ಓಕೆ ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. 4ನೇ ಕ್ವಶನ್ ಹೋಗೋಣ. ಓಕೆ, ಯಾರಾದರೂ ನಮ್ಮ ಚಾನಲಿಗೆ ಹೊಸಬರಿದ್ದರೆ, ತಮಗೇನಾದರೂ ವಿಡಿಯೋ ಕ್ಲಾಸ್ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಆಮೇಲೆ ಹೊಸಬರಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು 4ನೇ ಕ್ವಶನ್ಗೆ ನಾವೀಗ ಹೋಗೋಣ. ಇವೆಲ್ಲವೂ ಕೂಡ ಒಂದು ಬಹು ನಿರೀಕ್ಷಿತವಾದ ಪ್ರಶ್ನೆಗಳೇ, ಹೌದಾ? ಓಕೆ, ಇನ್ನು 4ನೇ ಕ್ವಶನ್ ನೋಡಿ, ಮೂಳೆಗಳಲ್ಲಿ ಎಷ್ಟು ವಿಧಗಳು? ಎಷ್ಟು ಈಸಿ ಕ್ವಶನ್ ನೋಡಿ. ಮೂಳೆಗಳಲ್ಲಿ ಎಷ್ಟು ವಿಧಗಳು ಅಂತಲ್ಲಿ ಪ್ರಶ್ನೆಯನ್ನು ಕೇಳಿರ್ತಾರೆ. ಆಯ್ಕೆ ನೋಡಿ 2, 3, 4 ಮತ್ತು 5. ಒಟ್ಟು ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸರಿಯಾದ ಆಯ್ಕೆ ಯಾವುದಪ್ಪ ಅಂದರೆ 2 ಅಂತ ಹೇಳ್ತೀವಿ. ಮೂಳೆಗಳಲ್ಲಿ ಇರೋದೇ 2 ವಿಧಗಳು. ಯಾವ ವಿಧಗಳು? ಒಂದು ಆಕ್ಸಿಯಲ್ ಸ್ಕೆಲೆಟನ್ ಅಂತ ಹೇಳ್ತೀವಿ. ಆಕ್ಸಿಯಲ್ ಸ್ಕೆಲೆಟನ್ ಅಂತ ಹೇಳ್ತೀವಿ. ಅದಕ್ಕೆ ಕನ್ನಡದಲ್ಲಿ ಏನಂತಾರೆ ಅಂದರೆ ಕನ್ನಡದಲ್ಲಿ ಕೂಡ ಅದಕ್ಕೆ ಆಕ್ಸಿಯಲ್ ಈ ಥರನೇ ರೈಟ್ ಮಾಡ್ತಾರೆ. ಆಕ್ಸಿಯಲ್ ಅಂತಲೇ ಕರೀತಾರೆ, ಅಂದರೆ ಆಕ್ಸಿಯಲ್ ಅಸ್ಥಿಪಂಜರ. ಇನ್ನೊಂದು ಯಾವುದಪ್ಪ ಅಂದರೆ ಇದರಲ್ಲಿ ಅಪೆಂಡಿಕ್ಯುಲರ್ ಸ್ಕೆಲೆಟನ್ ಅಂತ ಕರೀತಾರೆ, ಅಂದರೆ ಅಸ್ಥಿಪಂಜರ, ಅಥವಾ ಕನ್ನಡದಲ್ಲಿ ಇದಕ್ಕೆ ಅನುಬಂಧ ಅಸ್ಥಿಪಂಜರ ಅಂತ ಕರೀತಾರೆ. ಅನುಬಂಧ ಅಸ್ಥಿಪಂಜರ. ಲಕ್ಷದಲ್ಲಿ ಬತ್ತಾ? ಮೂಳೆಗಳಲ್ಲಿ ಎಷ್ಟು ವಿಧಗಳಪ್ಪ ಅಂದರೆ ಅಷ್ಟು 2 ವಿಧಗಳು. ಅವು ಯಾವ ಅಂದರೆ ಒಂದು ಆಕ್ಸಿಯಲ್ ಸ್ಕೆಲೆಟನ್, ಅಂದರೆ ಅದಕ್ಕೆ ಕನ್ನಡದಲ್ಲಿ ಆಕ್ಸಿಯಲ್ ಅಸ್ಥಿಪಂಜರ ಅಂತ ಕರೀತಾರೆ. ಇನ್ನು 2ನೇದು ಅಪೆಂಡಿಕ್ಯುಲರ್ ಸ್ಕೆಲೆಟನ್ ಅಂತ ಬರುತ್ತೆ. ಅಪೆಂಡಿಕ್ಯುಲರ್ ಸ್ಕೆಲೆಟನ್ ಅದಕ್ಕೆ ಕನ್ನಡದಲ್ಲಿ ಅನುಬಂಧ ಅಸ್ಥಿಪಂಜರ ಅಂತ ಕರೀತಾರೆ. ಇನ್ನು ಉಳಿದ ಈ 3 ಸಂಖ್ಯೆಯನ್ನು ಕೊಟ್ಟಿದ್ದಾರೆ ನೋಡಿಲಿ, 3, 4 ಮತ್ತು 5. ಇವು ಏನು ಕೊಟ್ಟಿರ್ತಾರೆ ನಿಮಗೆ? ಜಸ್ಟ್ ಅವರು ಕೆಲವೊಂದು ಡಮ್ಮಿ ನಂಬರ್ಗಳನ್ನು ಕೊಟ್ಟಿರ್ತಾರೆ. ಸೊ ಅದನ್ನು ತಾವು ಐಡೆಂಟಿಫೈ ಮಾಡಬೇಕು, ಹೌದಾ? ಇದು ಯಾವುದೇ ರೀತಿ ಒಂದು ಮೂಳೆಗಳಲ್ಲಿ ವಿಧಗಳ ಸಂಖ್ಯೆ ಅಲ್ಲ. ಓಕೆ, ಮೂಳೆಗಳಲ್ಲಿ ಇರೋದು ವಿಧ ಎಷ್ಟಪ್ಪ ಅಂದರೆ ಟೈಪ್ಸ್ ಆಫ್ ದ ಬೋನ್ ಎಷ್ಟು? ಆಕ್ಸಿಯಲ್ ಸ್ಕೆಲೆಟನು, ಅಪೆಂಡಿಕ್ಯುಲರ್ ಸ್ಕೆಲೆಟನ್ನು 2 ಟೈಪ್ಸ್ ಇರೋದು. ಅದ್ರ ಬಿಟ್ಟರೆ ಬೇರೆ ಟೈಪ್ಸ್ ಇದರಲ್ಲಿ ಬರಲ್ಲ, ಹೌದಾ? ಅದ್ರ ಬಿಟ್ಟರೆ
ಮತ್ತು ಅಕ್ಸಿಯಲ್ನಲ್ಲಿ ಕೂಡ ಮತ್ತೆ ಸಬ್ ಕ್ಲಾಸಸ್ ಬರುತ್ತೆ. ಅಪೆಂಡಿಕ್ಯುಲರಲ್ಲಿ ಮತ್ತೆ ಅದರದ ಒಂದು ಸಬ್ ಕ್ಲಾಸ್ ಬರುತ್ತೆ. ಓಕೆ ಓಕೆ ಕ್ವಶನ್ ಅರ್ಥ ಇದೆ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಒಂದು ಕ್ವಶನ್ ಹೋಗೋಣ. ಓಕೆ, 5ನೇ ಪ್ರಶ್ನೆ ಇಲ್ಲಿ ನೋಡಿ, ಬೆರಳುಗಳಲ್ಲಿ ಕಂಡು ಬರುವ ಮೂಳೆ ಯಾವುದು? ನಮ್ಮ ಬೆರಳು ಇರುತ್ತಲ್ಲ, ನಮ್ಮ ಬಟ್ ಇರುತ್ತಲ್ಲ, ಸೊ ಈ ಬೆರಳುಗಳಲ್ಲಿ ಕಂಡು ಬರುವ ಮೂಳೆ ಯಾವುದು ಅಂತ ಕೇಳ್ತಾರೆ. ಯಾವುದು? ಆಪ್ಷನ್ ನೋಡಿ, ಫಲೆಂಜಸ್ ಇದೆ, ಮೆಟಾಕಾರ್ಪಲ್ ಮೂಳೆ ಇದೆ, ಕಾರ್ಪಲ್ ಮೂಳೆ ಇದೆ, ರೇಡಿಯಸ್ ಆ್ಯಂಡ್ ಅಲ್ನಾ ಅಂತ ಇದೆ. ರೇಡಿಯಸ್ ಮತ್ತು ಅಲ್ನಾ ಮೂಳೆ ಅಂತ ಇದೆ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸರಿಯಾದ ಆಯ್ಕೆ ಯಾವುದಪ್ಪ ಅಂದರೆ ಇಲ್ಲಿ ಫಲೆಂಜಸ್ ಅಂತ ಹೇಳ್ತೀವಿ. ಫಲೆಂಜಸ್ ಬೋನ್ಸ್ ಇದೆಲ್ಲಿ ಕಂಡು ಬರ್ತಪ್ಪ ಅಂದರೆ ಫಿಂಗರ್ಸ್ ಅಂದರೆ ಬೆರಳುಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಮೂಳೆ ಅಂತ ಹೇಳ್ತೀವಿ. ಹಾಗಾದರೆ ಮೆಟಾಕಾರ್ಪಲ್ ಮೂಳೆ ಎಲ್ಲಿ ಬರುತ್ತೆ, ಕಾರ್ಪಲ್ ಮೂಳೆ ಎಲ್ಲಿ ಬರುತ್ತೆ, ರೇಡಿಯಸ್ ಆ್ಯಂಡ್ ಅಲ್ನಾ ಮೂಳೆ ಎಲ್ಲಿ ಕಂಡು ಬರುತ್ತೆ ಅದ್ರ ಬಗ್ಗೆನೂ ಕೂಡ ಹೇಳ್ತೀವಿ ಕೇಳಿ. ಮೆಟಾಕಾರ್ಪಲ್ ಮೂಳೆ ಎಲ್ಲಿ ಬರ್ತಪ್ಪ ಅಂದರೆ ಅಂಗೈನಲ್ಲಿ ಕಂಡು ಬರ್ತಕ್ಕಂಥ ಮೂಳೆಗಳಂತ ಹೇಳ್ತೀವಿ. ಅಂಗೈನಲ್ಲಿ ಬೆರಳುಗಳೇ ಬೇರೆ, ನಿಮ್ಗೆ ಗೊತ್ತಿದೆ ಬೆರಳು ಅಂದರೆ ನಮ್ಮ ಬಟ್ ನಾವು ನೀವು ಬರಿತೀವಲ್ಲ ಪೆನ್ ಹಿಡ್ಕೊಂಡು, ಸೊ ಅದನ್ನು ನಾವು ಬೆರಳು ಅಂತ ಕರಿತೀವಿ. ಅಂಗೈ ಅಂದರೆ ನಾವು ಯಾರಾದ್ರು ಹೊಡಿತೀರಾ ಅಥವಾ ಏನೋ ಹಿಡಿಯೋಕೆ ಯೂಸ್ ಮಾಡ್ತೀವಲ್ವ, ಸೊ ಅಂಗೈನಲ್ಲಿ ಕಂಡು ಬರ್ತಕ್ಕಂಥ ಮೂಳೆಗಳು ಯಾವಪ್ಪ ಅಂದರೆ ಮೆಟಾಕಾರ್ಪಲ್ ಮೂಳೆಗಳು ಅಂತ ಹೇಳ್ತೀವಿ. ಇದೇ ಥರ ಕಾರ್ಪಲ್ ಮೂಳೆಗಳು ಕೂಡ ಬರುತ್ತೆ, ಪ್ರೆಸೆಂಟ್ ಇರುತ್ತೆ ನಮ್ಮ ಹ್ಯೂಮನ್ ಬಾಡಿನಲ್ಲಿ. ಎಲ್ಲಿರುತ್ತೆ ಅದು? ಕೈ ಮಣಿಕಟ್ಟಿನ ನಡುವೆ ಕಂಡು ಬರ್ತಕ್ಕಂತಹ, ಕೈ ಮಣಿಕಟ್ಟಿನ ನಡುವೆ ಕಂಡು ಬರ್ತಕ್ಕಂತಹ ಮೂಳೆಗಳು ಅಂತ ಹೇಳ್ತೀವಿ. ಎಲ್ಲಿ ಕಂಡು ಬರುತ್ತೆ? ಕೈ ಮಣಿಕಟ್ಟಿನ ನಡುವೆ ಅಂತ ಹೇಳ್ತೀವಿ. ಇನ್ನು ರೇಡಿಯಸ್ ಮತ್ತು ಅಲ್ನಾ ಅಂತ ಇದೆ, ಸೊ ಇದು ಕೂಡ ಮೂಳೆಗಳೇ. ಇವೆಲ್ಲಿ ಕಂಡು ಬರ್ತವಪ್ಪ ಅಂದರೆ ಮುಂಗೈನಲ್ಲಿ ಕಂಡು ಬರ್ತವೆ. ನಮ್ಮ ಮುಂಗೈ ಇರ್ತಲ್ವಾ, ಸೊ ಮುಂಗೈನಲ್ಲಿ ಕಂಡು ಬರ್ತಕ್ಕಂತಹ ಬೋನ್ಸ್ ಯಾವುದಪ್ಪ ಅಂದರೆ ರೇಡಿಯಸ್ ಆ್ಯಂಡ್ ಅಲ್ನಾ ಅಂತ ಹೇಳ್ತೀವಿ. ಅದಕ್ಕೆ ಕನ್ನಡದಲ್ಲಿ ಕೂಡ ಹೀಗೆ ಅಂತಾರೆ, ರೇಡಿಯಸ್ ಆ್ಯಂಡ್ ಅಲ್ನಾ. ಯಾವುದೇ ರೀತಿ ಸ್ಪೆಸಿಫಿಕ್ ಕನ್ನಡ ವರ್ಡ್ ಇಲ್ಲ. ಓಕೆ, ಸೊ ಇಲ್ಲಿ ರೇಡಿಯಸ್ ಆ್ಯಂಡ್ ಅಲ್ನಾ ಎಲ್ಲಿ ಬರುತ್ತೆ? ಮುಂಗೈನಲ್ಲಿ ಬರುತ್ತೆ. ಕಾರ್ಪಲ್ ಮೂಳೆ ಎಲ್ಲಿ ಪ್ರೆಸೆಂಟ್ ಇರುತ್ತೆ? ಕೈ ಮಣಿಕಟ್ಟಿನ ನಡುವೆ ಪ್ರೆಸೆಂಟ್ ಇರುತ್ತೆ. ಮೆಟಾಕಾರ್ಪಲ್ ಮೂಳೆಗಳು ಎಲ್ಲಿರುತ್ತವೆ? ಅಂಗೈನಲ್ಲಿ ಬರುತ್ತವೆ. ಇನ್ನು ಫಲೆಂಜಸ್ ಎಲ್ಲಿ ಬರ್ತವಪ್ಪ ಅಂದರೆ ಬೆರಳುಗಳಲ್ಲಿ ಕಂಡು ಬರ್ತಕ್ಕಂಥ ಮೂಳೆ ಅಂತ ಹೇಳ್ತೀವಿ. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ ನೆಕ್ಸ್ಟ್ ಒಂದು ಕ್ವಶನ್ ನೋಡಿ, 6ನೇದು. 6ನೇ ಕ್ವಶನ್ ಏನು ಹೇಳ್ತೀನಿ ನೋಡಿ, ನಮಗೆ ಫೆಮರ್ ಅಥವಾ ಫೆಮೂರ ಅಂತ ಕರಿತೀವಿ. ಈ ಫೆಮೂರ ಮೂಳೆ ದೇಹದ ಯಾವ ಭಾಗದಲ್ಲಿ ಕಂಡು ಬರುತ್ತೆ ಅಂತ ಒಂದು ಕ್ವಶನ್ ಕೇಳಿದರೆ, ಆಪ್ಷನ್ ನೋಡಿ, ಕಾಲಿನ ತೊಡೆ ಭಾಗದಲ್ಲಿ, ಮೊಳಕಾಲು ಮಂಡೆಯಲ್ಲಿ ಗೋಲಾಕಾರದ ಒಂದು ಮೂಳೆ ಅಂತ ಹೇಳ್ತೀವ, ಅಥವಾ ಕಾಲಿನ ಮುಂಗಾಲಿನ ಮೂಳೆ ಅಂತ ಏನಾದರೂ ಕರಿತೀವ, ಹೌದಾ, ಅಥವಾ ಪಾದದ ಹಿಮ್ಮಡಿಯ ಮೂಳೆಗಳನ್ನು ಅಂತ ಏನಾದರೂ ಕರಿತೀವ. ಓಕೆ, ಮತ್ತೆ ಕ್ವಶನ್ ನೋಡಿ, ಫೆಮೂರ ಮೂಳೆ ದೇಹದ ಯಾವ ಭಾಗದಲ್ಲಿ ಕಂಡು ಬರುತ್ತೆ? ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಕಾಲಿನ ತೊಡೆಯ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಮೂಳೆಗಳಂದ್ರೆ ಏನಂತ ಹೇಳ್ತೀವಿ ನಾವು? ಫೆಮೂರ ಅಂತ ಹೇಳ್ತೀವಿ. ಕಾಲಿನ ನಮ್ಮ ತೊಡೆ ಇರುತ್ತಲ್ವ, ಸೊ ಆ ಕಾಲಿನ ತೊಡೆಯ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಮೂಳೆಗಳೇ ಇವೆ. ಯಾವುದು? ಫೆಮೂರ. ಹಾಗಾದರೆ ಮೊಳಕಾಲು ಮಂಡೆಯಲ್ಲಿ ಗೋಲಾಕಾರವಾಗಿ ಕೆಲವೊಂದು ಮೂಳೆಗಳು ಕಂಡು ಬರುತ್ತೆ, ಅದಕ್ಕೆ ಏನಂತ ಕರಿತೀವಿ ಅಂದರೆ ನಾವು ನೀ ಕ್ಯಾಪ್ ಅಂತ ಕರಿತೀವಿ. ನೀ ಕ್ಯಾಪ್ ಅಂದ್ರೆ ಏನಂತ ಕರಿತೀವಿ? ಮೊಳಕಾಲು ಮಂಡೆಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಗೋಲಾಕಾರದ ಮೂಳೆ ಅಂತ ಕರಿತೀವಿ. ಅಥವಾ ಅದಕ್ಕೆ ಇನ್ನೊಂದು ವರ್ಡ್ ಇದೆ, ಏನಪ್ಪ ಅಂದರೆ ಪಟೆಲ್ಲ ಅಂತ ಕೂಡ ಕರೀತಾರೆ. PATTLA ಪಟೆಲ್ಲ ಅಂತ ಕೂಡ ಕರೀತಾರೆ. ಸೊ ಎಲ್ಲಿ ಕಂಡು ಬರ್ತಪ್ಪ ಅಂದರೆ ಮೊಳಕಾಲುಗಳ ಒಂದು ಮಂಡೆಯಲ್ಲಿ ಗೋಲಾಕಾರ ಏನು ಮೂಳೆ ಸಿಗುತ್ತಲ್ವ, ಸೊ ಅದನ್ನೇ ನೀ ನ್ಯಾಪ್ ಅಂತ ಕರೀತಾರೆ. ಇನ್ನು ಕಾಲಿನ ಮುಂಗಾಲಿನ ಒಂದು ಮೂಳೆ ಅಂತ ಇರುತ್ತೆ, ಸೊ ಅದು ಎಲ್ಲಿ ಕಂಡು ಬರ್ತಪ್ಪ ಅಂದರೆ, ಅಥವಾ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಟಿಬಿಯಾ ಅಂತ ಕರೀತಾರೆ. ಟಿಬಿಯಾ ಆ್ಯಂಡ್ ಇನ್ನೊಂದು ಹೆಸರು ಇದಕ್ಕೆ ಫೆಬುಲಾ ಅಂತ ಕರೀತಾರೆ. ಟಿಬಿಯಾ ಆ್ಯಂಡ್ ಫೆಬುಲಾ ಅಂತ ಕರೀತಾರೆ. ಯಾವುದಕ್ಕೆ? ಕಾಲಿನ ಒಂದು ಮುಂಗಾಲಿನ ಮೂಳೆ, ಟಿಬಿಯಾ ಆ್ಯಂಡ್ ಫೆಬುಲಾ ಅಂತ ಕರೀತಾರೆ. ಇನ್ನು ಪಾದದ ಹಿಮ್ಮಡಿಯ ಮೂಳೆ ಇದೆ, ಸೊ ಅದಕ್ಕೆ ಏನಂತ ಕರೀತಾರೆ ಅಂದರೆ ಪಾದ ಹಿಮ್ಮಡಿಗೆ ಟಾರ್ಸಲ್ ಬೋನ್ ಅಂತ ಕರೀತಾರೆ. TARSAL ಟಾರ್ಸಲ್ ಬೋನ್ ಅಂದರೆ ಯಾವುದು? ನಮ್ಮ ಪಾದದ ಹಿಮ್ಮಡಿಯ ಮೂಳೆ ಅಂತ ಹೇಳ್ತೀವಿ. ಸೊ ಈ ಮೂಳೆಯಲ್ಲಿ ಕಂಡು ಬರುತ್ತೆ, ನಮ್ಮ ಪಾದಗಳಲ್ಲಿ ಕಂಡು ಬರುತ್ತೆ. ಓಕೆ, ಮತ್ತೆ ಕ್ವಶನ್ ರಿಪೀಟ್ ಆಗಿ ಹೇಳ್ತೀನಿ, ಲಕ್ಷಿಡಿ. ಫೆಮೂರ ಮೂಳೆ ದೇಹದ ಯಾವ ಭಾಗದಲ್ಲಿ ಕಂಡು ಬರುತ್ತೆ? ಯಾವ ಭಾಗದಲ್ಲಿ? ಕಾಲಿನ ತೊಡೆಯ ಭಾಗದಲ್ಲಿ ಇದು ಕಂಡು ಬರುತ್ತೆ. ನೋಡಿ,
ಇನ್ನು ಮೊಳಕಾಲು ಮಂಡೆಯಲ್ಲಿ ಗೋಲಾಕಾರವಾಗಿ ಕಂಡು ಬರ್ತಕ್ಕಂಥ ಮೂಳೆ, ಅದಕ್ಕೆ ಏನಂತ ಕರೀತಾರೆ? ನೀ ನ್ಯಾಪ್ ಅಥವಾ ಪಟೆಲ್ಲ ಅಂತ ಕರೀತಾರೆ. ಇನ್ನು ಕಾಲಿನ ಮುಂಗಾಲಿನ ಮೂಳೆ ಕೂಡ ಇರುತ್ತೆ, ಅದಕ್ಕೆ ಏನಂತ ಕರೀತಾರೆ? ಟಿಬಿಯಾ ಆ್ಯಂಡ್ ಫೆಬುಲಾ ಅಂತ ಕರೀತಾರೆ. ಇನ್ನು 4ನೇದು ಪಾದದ ಹಿಮ್ಮಡಿಯ ಮೂಳೆ ಕೂಡ ಇರುತ್ತೆ, ಹೌದಲ್ವಾ? ಸೊ ಆ ಮೂಳೆಗೆ ಏನಂತ ಕರೀತಾರೆ? ಟಾರ್ಸಲ್ ಬೋನ್ ಅಂತ ಕರೀತಾರೆ. ಯಾವುದು? ಟಾರ್ಸಲ್ ಬೋನಾ. ಓಕೆ, ಸೊ ಕ್ವಶನ್ ಅರ್ಥ ಇದೆ ಅಂತ ಅನ್ಕೊಂಡಿದ್ದೀನಿ. ಒಂದು ಮೂಳೆ ಬಗ್ಗೆ ನಾವು ಒಂದು ಮಾಹಿತಿ ತಗೊಳ್ಳೋದ್ರ ಜೊತೆಗೇನೆ ಇಲ್ಲಿ ಇನ್ನುಳಿದ ಮೂರು ಒಂದು ಮೂಳೆ ಬಗ್ಗೆ ನಮಗೆ ಮಾಹಿತಿ ಕೂಡ ಇಲ್ಲಿ ಸಿಗ್ತಾ ಇದೆ, ಹೌದಾ? ಸೊ ನೆಕ್ಸ್ಟ್ ಒಂದು ಕ್ವಶನ್ ತಗೊಳ್ಳೋಣ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, 7ನೇದು ಚಲಿಸಲಾಗದ ಕೀಲು. ಚಲಿಸಲಾಗದ ಕೀಲು ಅಂದರೆ ಮೂವ್ಮೆಂಟ್ ಇಮ್ಮೂವೇಬಲ್ ಜಾಯಿಂಟ್ಸ್ ಅಂತ ಕರೀತಾರೆ. ಅದಕ್ಕೆ ಏನಂತ ಕರೀತಾರೆ ಇಂಗ್ಲೀಷ್ನಲ್ಲಿ? ಇಮ್ಮೂವೇಬಲ್ ಜಾಯಿಂಟ್ಸ್ ಅಂತ ಕರೀತಾರೆ. ಇಮ್ಮೂವೇಬಲ್ ಜಾಯಿಂಟ್ಸ್ ದೇಹದ ಯಾವ ಒಂದು ಭಾಗದಲ್ಲಿ ಕಂಡು ಬರುತ್ತೆ ಅಂದರೆ ಯಾವುದೇ ರೀತಿ ಒಂದು ಮೂವ್ಮೆಂಟ್ ಇರಲ್ಲ, ಅಂತಹ ಮೂವ್ಮೆಂಟ್ ಇರಲಾರದ ಒಂದು ಜಾಯಿಂಟ್ಸ್ಗಳು ನಮ್ಮ ದೇಹದ ಯಾವ ಒಂದು ಭಾಗದಲ್ಲಿ ಕಂಡು ಬರುತ್ತೆ? ಸೊ ಕ್ವಶನ್ ಈಸಿಯಾಗಿದೆ. ಜಸ್ಟ್ ಆಪ್ಷನ್ ನೋಡಿ, ತಲೆಬುರುಡೆ, ಕೈ ಮತ್ತು ಮೊಳಕೈ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಈ 4 ಆಪ್ಷನ್ಗಳಿಗೆ ಸರಿಯಾದ ಆನ್ಸರ್ ಯಾವುದು ಅಂತ ಅನಿಸುತ್ತೆ ನಿಮಗೆ? ಜಸ್ಟ್ ಥಿಂಕ್ ಮಾಡಿ. ಆ ಮೂಳೆಗಳು ಚಲನವಲನೆ ಮಾಡೋದಿಲ್ಲ ಅಥವಾ ಚಲಿಸೋದಕ್ಕೆ ಬರೋದಿಲ್ಲ ಅಂತಕ್ಕಂತಹ ಜಾಯಿಂಟ್ಸು ಅಥವಾ ಕೀಲುಗಳು ನಮ್ಮ ದೇಹದ ಯಾವ ಭಾಗದಲ್ಲಿ ಕಂಡು ಬರುತ್ತವೆ? ಜಸ್ಟ್ ಥಿಂಕ್ ಮಾಡಿ. ಆನ್ಸರ್ ನಾನು ಹೇಳ್ತೀನಿ ಬಿಡಿ, ಬಟ್ ತಾವು ಕೂಡ ಜಸ್ಟ್ ಒಂದು ಥಿಂಕ್ನ ಮಾಡಿ ಅಂತ ಹೇಳ್ತೀನಿ ಅಷ್ಟೇ, ಹೌದಾ? ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ತಲೆಬುರುಡೆಯನ್ನು ತಗೊಂಡ್ರೆ ಇಲ್ಲಿ ಕೂಡ ಆ ಜಾಯಿಂಟ್ಸ್ಗಳು ಕೂಡ ಪ್ರೆಸೆಂಟ್ ಬರುತ್ತೆ. ಯಾಕಂದರೆ ತಲೆಬುರುಡಲ್ಲಿ ಇರ್ತಕ್ಕಂಥ ಮೂಳೆಗಳು ಯಾವಾಗಲೂ ಇಮ್ಮೂವೇಬಲ್ ಜಾಯಿಂಟ್ಸ್ಗಳಿರ್ತವೆ, ಮೂವೇಬಲ್ ಜಾಯಿಂಟ್ಸ್ ಇರಲ್ಲ, ಹೌದಾ? ಇನ್ನು ಕೈಯಲ್ಲಿರ್ತಕ್ಕಂಥ ಕೆಲವೊಂದು ಜಾಯಿಂಟ್ಸ್ಗಳು ಅವು ಕೂಡ ಏನಾಗುತ್ತೆ ಇಮ್ಮೂವೇಬಲ್ ಜಾಯಿಂಟ್ಸ್ ಅಂತ ಹೇಳ್ತೀವಿ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಸರಿಯಾದ ಆಯ್ಕೆ ಯಾವುದಪ್ಪ ಅಂದರೆ ಆಪ್ಷನ್ ಸಿ, ಮತ್ತು ಬ ಅಂತ ಹೇಳ್ತೀವಿ. ಯಾಕಂದರೆ ತಲೆಬುರುಡೆ ಮತ್ತು ಕೈಗಳಲ್ಲಿ ಏನಿರ್ತೀವಪ್ಪ ಅಂದರೆ ಇಮ್ಮೂವೇಬಲ್ ಜಾಯಿಂಟ್ಸ್ ಅಂತ ಹೇಳ್ತೀವಿ, ಹೌದಾ? ಇನ್ನು ಮೊಳಕೈನ ನಾವು ತಗೊಂಡ್ರೆ ಮೊಳಕೈದು ಏನಂತ ಹೇಳ್ತೀವಿ ನಾವು? ಚಲಿಸುವ ಮೂಳೆಗಳಲ್ಲಿ ಬರ್ತಕ್ಕಂಥ ಒಂದು ಪಾರ್ಟ್ ಅಂತ ಹೇಳ್ತೀವಿ. ಚಲಿಸುವ ಮೂಳೆಗಳಲ್ಲಿ ಬರ್ತಕ್ಕಂಥ ಒಂದು ಪಾರ್ಟ್ಸ್ ಅಂತ ಹೇಳ್ತೀವಿ. ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಏನಂತ ಕರೀತಾರೆ? ಹಿಂಜ್ ಜಾಯಿಂಟ್ಸ್ ಅಂತ ಕರೀತಾರೆ. ಹಿಂಜ್ ಜಾಯಿಂಟ್ಸ್, ಹೌದಾ? ಸೊ ಈ ಮೊಳಕೈ ಅಂದರೆ ಚಲಿಸುವ ಒಂದು ಮೂಳೆಗಳು ಬರುತ್ತೆ, ಅದಕ್ಕೆ ಇಂಗ್ಲೀಷ್ನಲ್ಲಿ ಹಿಂಜ್ ಜಾಯಿಂಟ್ಸ್ ಅಂತ ಕರೀತಾರೆ. ಇನ್ನು ಕೈ, ಇದು ಇಮ್ಮೂವೇಬಲ್ ಜಾಯಿಂಟ್ಸ್ ಅಂತ ಕರಿತೀವಿ. ಯಾಕೆ ಕರಿತೀವಿ? ಕೈನಲ್ಲಿ ಬರೋದು ಯಾವುದು 2 ಬೋನ್ಸು? ರೇಡಿಯಸ್ ಆ್ಯಂಡ್ ಅಲ್ನಾ. ಏನೇ ನಿಮ್ಗೆ ಜಸ್ಟ್ ಹೇಳಿದ್ದೆ ನಾನು, ರೇಡಿಯಸ್ ಆ್ಯಂಡ್ ಅಲ್ನಾ, ULNA, ಅಲ್ಲ ಅಂತಕ್ಕಂಥ 2 ಬೋನ್ಸ್ಗಳು ಒಂದಕ್ಕೊಂದು ಜೋಡಣೆಯಾಗಿ ನಮ್ಮ ಕೈಲಿರುತ್ತೆ. ಸೊ ಅದಕ್ಕೆ ನಾವು ರೇಡಿಯಸ್ ಆ್ಯಂಡ್ ಅಲ್ನಾ ಅಂತೀವಿ. ಸೊ ಅದು ಯಾವತ್ತಿಗೂ ಮೂವ್ಮೆಂಟ್ ಆಗಲ್ಲ, ಅದನ್ನು ನಾವು ಇಮ್ಮೂವೇಬಲ್ ಜಾಯಿಂಟ್ಸ್ ಅಂತ ಕರಿತೀವಿ, ಹೌದಾ? ಸೊ ಹೀಗಾಗಿ ಚಲಿಸಲಾಗದ ಕೀಲು ದೇಹದ ಯಾವ ಒಂದು ಭಾಗದಲ್ಲಿ ಕಂಡು ಬರ್ತಪ್ಪ ಅಂದರೆ ಇದಕ್ಕೆ ಸರಿಯಾದ ಆನ್ಸರು ಏನು? ತಲೆಬುರುಡೆ ಕೊಟ್ಟಿದ್ರೆ ಇದನ್ನು ತಾವು ಚಾಯ್ಸ್ ಮಾಡಿ, ಇಲ್ಲಾಂದರೆ ಕೈ ಏನಾದರೂ ಕೊಟ್ಟಿದ್ರೆ ಇದನ್ನು ತಾವು ಚಾಯ್ಸ್ ಮಾಡಿ, ಇಲ್ಲಾಂದರೆ 2 ಆಪ್ಷನ್ಗಳನ್ನು ಕೊಟ್ಟಿದ್ರೆ ಅಲ್ಲಿ ಇನ್ನೊಂದು ಆಪ್ಷನ್ ಕೊಟ್ಟಿರ್ತಾರೆ, ಆಪ್ಷನ್ ಕ ಅಥವಾ ಆಪ್ಷನ್ ಡ, ಮತ್ತು ಬ ಅಂತ ಕೊಟ್ಟಿರ್ತಾರೆ, ಅದನ್ನು ತಾವು ಚಾಯ್ಸ್ ಮಾಡಬೇಕಾಗುತ್ತೆ. ಓಕೆ, ಆ ಥರ ತಾವು ಚಾಯ್ಸ್ನ ಮಾಡಬೇಕು. ಓಕೆ, ಇಲ್ಲಿ ಕ್ವಶನ್ ಅರ್ಥ ಇದೆ ಅಂತ ಅಂದ್ಕೊಂಡಿದ್ದೀನಿ. ಚಲಿಸಲಾಗದ ಕೀಲ್ಸು ದೇಹದ ಯಾವ ಭಾಗದಲ್ಲಿ ಕಂಡು ಬರ್ತಪ್ಪ ಅಂದರೆ ತಲೆಬುರುಡೆ ಮತ್ತು ಕೈ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, 8ನೇ ಕ್ವಶನ್ ನೋಡಿ ನಮ್ಗೆ ಏನು ಹೇಳುತ್ತೆ? 8ನೇ ಕ್ವಶನು, ಬಾಲ್ ಮತ್ತು ಸಾಕೆಟ್ ಜಾಯಿಂಟ್, ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಕಂಡು ಬರುವ ಜಾಗ ಯಾವುದು ಅಂತ ಕೇಳಿರ್ತಾರೆ. ಬಾಲ್ ಆ್ಯಂಡ್ ಸಾಕೆಟ್ ಇದು ಕೂಡ ಒಂದು ಕೀಲು ಅಂತ ಹೇಳ್ತೀವಿ ಅಥವಾ ಜಾಯಿಂಟ್ಸ್ ಅಂತ ಹೇಳ್ತೀವಿ. ಈ ಜಾಯಿಂಟ್ಸು ನಮ್ಮ ದೇಹದ ಯಾವ ಒಂದು ಭಾಗದಲ್ಲಿ ಕಂಡು ಬರುತ್ತೆ ಅಂತ ಕ್ವಶನ್ನ ಕೇಳಿದ್ದಾರೆ. ಆಪ್ಷನ್ ನೋಡಿ, ಭುಜ ಮತ್ತು ಚಪ್ಪೆ ಭಾಗ ಅಂತ ಇದೆ, ಹೆಬ್ಬೆಟ್ಟು, ಕಾರ್ಪಲ್, ಮೆಟಾಕಾರ್ಪಲ್ ಇದು ಕೂಡ ಇದೆ. ಇನ್ನು 3ನೇದು ತಲೆಯ ಕತ್ತಿನ ಭಾಗಕ್ಕೆ ಸೇರುವಿಕೆಯ ಭಾಗ ಅಂತ ಕೊಟ್ಟಿದ್ದಾರೆ, ಹೌದಾ? 4ನೇದು ಮೊಳಕಾಲು ಅಂತ ಇದೆ. ಸೊ ಕೊಟ್ಟಿರ್ತಕ್ಕಂತಹ ಒಂದು 4 ಆಯ್ಕೆಗಳಲ್ಲಿ ಸರಿಯಾದ ಆಯ್ಕೆ ಏನಪ್ಪ ಅಂದರೆ ಇದಕ್ಕೆ ಭುಜ ಮತ್ತು ಚಪ್ಪೆಯ ಭಾಗ ಅಂತ ಹೇಳ್ತೀವಿ. ಭುಜ ಮತ್ತು
ಚಪ್ಪೆಯ ಭಾಗ. ಯಾಕಂದರೆ ನಮ್ಮ ಭುಜ ಇರುತ್ತಲ್ವಾ, ಸೊ ನಮ್ಮ ಕೈ ಇರುತ್ತೆ, ಕೈದ ಮೇಲೆ ಭುಜ ಇರುತ್ತೆ. ಸೊ ಭುಜದಲ್ಲಿ ನಮ್ಮ ಕೈ ಈ ಥರ ನಾವು ರೌಂಡ್ ಹಾಕ್ತೀವಿ ಕಂಟಿನ್ಯೂಸ್. ಈ ರೌಂಡ್ ಹಾಕಕ್ಕೆ ರೀಸನ್ ಏನಪ್ಪ ಅಂದರೆ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ಗಳು, ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ಸು ಅಲ್ಲಿ ಇರುತ್ತೆ ಅನ್ನೋ ಒಂದು ರೀಸನ್ನಿಂದ ನಮ್ಮ ಕೈಯು ಹಿಂದು ಮುಂದೆ ಲೆಫ್ಟು ರೈಟು ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಅದೇ ಥರ ನಮ್ಮ ಚಪ್ಪೆಯ ಭಾಗ, ಚಪ್ಪೆ ಅಂದರೆ ನಮ್ಮ ತೊಡೆಯ ಭಾಗ, ಅದರ ಮೇಲೆ ಇರುತ್ತಲ್ಲ ಚಪ್ಪೆ. ಸೊ ಕಾಲನ್ನು ರನ್ನಿಂಗ್ ಮಾಡ್ತೀವಿ, ವಾಕಿಂಗ್ ಮಾಡ್ತೀವಿ, ನಡಿತೀವಿ, ಕುಂಡಿರ್ತೀವಿ, ಸೊ ಏನೋ ಮಾಡ್ತೀವಿ, ಹೌದಾ. ಸೊ ಅದಾಗಕ್ಕೆ ರೀಸನ್ ಏನಪ್ಪ ಅಂದರೆ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ಸ್ ಅಂತ ಹೇಳ್ತೀವಿ. ಇನ್ನು ಈ ಹೆಬ್ಬೆಟ್ಟು, ಕಾರ್ಪೆಲ್ಲು, ಮೆಟಾ ಕಾರ್ಪೆಲ್ಲು, ಸೊ ಇದು ಕೂಡ ಇದೆ. ಸೊ ಇದರಲ್ಲಿ ಬರ್ತಕ್ಕಂತಹ ಒಂದು ಜಾಯಿಂಟ್ ಯಾವುದಪ್ಪ ಅಂದರೆ ಒಂದು ಸ್ಯಾಡಲ್ ಜಾಯಿಂಟ್ಸ್ ಅಂತ ಹೇಳ್ತೀವಿ. ಯಾವುದು? ಸ್ಯಾಡಲ್ ಜಾಯಿಂಟ್ಸ್. ಸ್ಯಾಡಲ್ ಜಾಯಿಂಟ್ಸ್ ಅಂತ ಕರೀತಾರೆ. ಯಾವುದಕ್ಕೆ? ಹೆಬ್ಬೆಟ್ಟಿನಲ್ಲಿ ಇರ್ತಕ್ಕಂಥ ಜಾಯಿಂಟು, ಕಾರ್ಪಲಲ್ಲಿ ಇರ್ತಕ್ಕಂಥ ಜಾಯಿಂಟು, ಮೆಟಾ ಕಾರ್ಪಲಲ್ಲಿ ಇರ್ತಕ್ಕಂಥ ಜಾಯಿಂಟ್ ಯಾವುದಪ್ಪ ಅಂದರೆ ಸ್ಯಾಡಲ್ ಜಾಯಿಂಟ್ಸ್ ಅಂತ ಕರಿತೀವಿ, ಅಥವಾ ಥಡಿಯ ಕೀಲು ಅಂತ ಕರೀತಾರೆ. ಇನ್ನು ಈ ತಲೆಯ ಕತ್ತಿನ ಭಾಗಕ್ಕೆ ಸೇರಿಸುವಿಕೆಯ ಭಾಗ ಯಾವುದಪ್ಪ ಅಂದರೆ ಪೈವಟ್ ಜಾಯಿಂಟ್ಸ್ ಅಂತ ಕರೀತಾರೆ. ಪೈವಟ್, PIVOT, ಪೈವಟ್ ಜಾಯಿಂಟ್ಸ್ ಅಂತ ಕರೀತಾರೆ, ಅಥವಾ ಪೈವಟ್ ಕೀಲು ಅಂತ ಕೂಡ ಅದನ್ನು ಕರೀತಾರೆ. ಪೈವಟ್ ಕೀಲು ಅಥವಾ ಪೈವಟ್ ಜಾಯಿಂಟ್ ಅಂತ ಕರೀತಾರೆ. ಯಾಕಂದರೆ ಇದು ಎಲ್ಲಿರ್ತಪ್ಪ ಅಂದರೆ ತಲೆಯ ನಮ್ಮ ಕತ್ತಿನ ಭಾಗ ಇರುತ್ತಲ್ಲ, ಅದು ತಲೆಯು ಕತ್ತಿನ ಭಾಗಕ್ಕೆ ಸೇರುವಿಕೆಯ ಒಂದು ಭಾಗ ಅಂತ ಹೇಳ್ತೀವಿ. ಇನ್ನು ಮೊಳಕಾಲನ್ನ ತಗೊಂಡ್ರೆ ಜಸ್ಟ್ ನಿಮ್ಗೆ ಹೇಳಿದ್ದೆ, ಮೊಳಕಾಲಲ್ಲಿ ಯಾವ ಜಾಯಿಂಟ್ ಇರುತ್ತೆ? ಹಿಂಜ್ ಜಾಯಿಂಟ್ ಇರುತ್ತೆ. HING, ಹಿಂಜ್ ಜಾಯಿಂಟ್ಸ್ ಎಲ್ಲಿ ಇರುತ್ತಪ್ಪ ಅಂದರೆ ನಮ್ಮ ಒಂದು ಮೊಳಕಾಲುಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಜಾಯಿಂಟ್ಸ್ ಅಂತಲೇ ಹೇಳ್ತೇವೆ. ಓಕೆ, ಕ್ವಶನ್ ಮತ್ತೊಮ್ಮೆ ಹೇಳ್ತೀನಿ ಕೇಳಿ. ಬಾಲ್ ಮತ್ತು ಸಾಕೆಟ್ ಜಾಯಿಂಟ್ ಅಂದರೆ ಇಂಗ್ಲೀಷ್ನಲ್ಲಿ ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟು ಕಂಡು ಬರೋ ಜಾಗ ಯಾವುದಪ್ಪ ಅಂದರೆ ಭುಜ ಮತ್ತು ಚಪ್ಪೆಯ ಭಾಗ. ಹಾಗಾದರೆ ಹೆಬ್ಬೆಟ್ಟು, ಕಾರ್ಪೆಲ್, ಮೆಟಾಕಾರ್ಪಲ್ ಕಂಡು ಬರ್ತಕ್ಕಂಥ ಜಾಯಿಂಟ್ಸ್ ಯಾವುದು? ಸ್ಯಾಡಲ್ ಜಾಯಿಂಟ್ಸ್ ಅಂತ ಕರಿತೀವಿ. ಇನ್ನು ತಲೆಯ ಕತ್ತಿನ ಭಾಗಕ್ಕೆ ಸೇರುವಿಕೆ ಭಾಗ ಯಾವುದಪ್ಪ ಅಂದರೆ ಪೈವಟ್ ಜಾಯಿಂಟ್ ಅಂತ ಕರಿತೀವಿ. ಆಮೇಲೆ ಮೊಳಕಾಲ್ನಲ್ಲಿ ಇರ್ತಕ್ಕಂಥ ಜಾಯಿಂಟ್ ಯಾವುದಪ್ಪ ಅಂದರೆ ಹಿಂಜ್ ಜಾಯಿಂಟ್ಸ್ ಅಂತ ಕರಿತೀವಿ. ಸೊ ಕ್ವಶನ್ಗಳನ್ನು ಕನ್ಫ್ಯೂಸ್ ಮಾಡ್ಕೋಬೇಡಿ. ಸೊ ಬಾಲ್ ಅಂದರೆ ಬಾಲ್ ಥರ ರೌಂಡ್ ಇರುತ್ತೆ, ನಮ್ಮ ಎಲ್ಲಿರ್ತಪ್ಪ ಅಂದ್ರೆ ಇದು ಭುಜ ಮತ್ತು ನಮ್ಮ ಚಪ್ಪೆಯ ಭಾಗದಲ್ಲಿ ಅದು ಇರುತ್ತೆ ಅಂತ ಹೇಳ್ತೀವಿ. ಸೊ ಕ್ವಶನ್ಗಳನ್ನು ಕನ್ಫ್ಯೂಸ್ ಮಾಡ್ಕೊಳ್ಳಾರ್ದೇ ಸೊ ವ್ಯವಸ್ಥಿತವಾಗಿ ತಾವು ಸ್ಟಡಿ ಮಾಡಿದ್ರೇ ಮಾತ್ರ ಇದು ನಿಮಗೆ ಸಾಲ್ವ್ ಮಾಡ್ತೀರಾ, ಇಲ್ಲಾಂದರೆ ತಮಗೆ ಸಾಲ್ವ್ ಮಾಡೋಕ್ಕೆ ಆಗಲ್ಲ, ಹೌದಾ. ಸೊ ಹೀಗಾಗಿ ಸ್ವಲ್ಪ ಕ್ಲಾಸ್ಗಳನ್ನು ತಾವು ವ್ಯವಸ್ಥಿತವಾಗಿ ಕೇಳಬೇಕಾಗುತ್ತೆ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ತೊಗೊಳ್ಳೋಣ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, ಸಂಧಿವಾತ ರಿಲೇಟೆಡ್ ಒಂದು ಕ್ವಶನ್ ನೋಡಿ. ಸಂಧಿವಾತ ಅಂದರೆ ಇಂಗ್ಲೀಷ್ನಲ್ಲಿ ಅದಕ್ಕೆ ಗೌಟ್ ಅಂತ ಕರಿತೀವಿ. ಸೊ ಸಂಧಿವಾತ ಎಂದರೆ ಏನು? ಅದೇ ಇಲ್ಲಿ ಕೇಳಿದ್ರೆ ನೋಡಿ ಕ್ವಶನ್. ಸಂಧಿವಾತ ಎಂದರೇನು? ಆಪ್ಷನ್ ನೋಡಿ. ಕೀಲುಗಳಲ್ಲಿ ಯೂರಿಕ್ ಆಮ್ಲ ಮತ್ತು ಸೋಡಿಯಂ ಯೂರೇಟ್ ಸಂಗ್ರಹಗೊಂಡು ನಡೆದಾಡಲು ಕಷ್ಟವಾಗುವುದು. ಆಪ್ಷನ್ ಬಿ, ಸ್ನಾಯುಗಳ ನೋವು. ಆಪ್ಷನ್ ಸಿ, ಅಸ್ಥಿರಂಧ್ರತೆ. ಆಪ್ಷನ್ ಡಿ, ಕೀಲೂತ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸಂಧಿವಾತ, ಇಲ್ಲಿ ಹೆಡ್ಡಿನಲ್ಲಿ ಕೊಟ್ಟಿರೋ ಥರ ಸಂಧಿವಾತ, ಸಂಧಿಗಳಲ್ಲಿ ವಾತ ಅಂದರೆ ಸಂಧಿಗಳಲ್ಲಿ ನೋವು ಆಗ್ತಾ ಇರುತ್ತೆ. ನೋವು ಎಲ್ಲಾಗುತ್ತೆ ನಮಗೆ? ಕೀಲುಗಳಲ್ಲಿ ಏನಾಗುತ್ತೆ, ನಮ್ಮ ಹ್ಯೂಮನ್ ಬಾಡಿನಲ್ಲಿ ಯೂರಿಕ್ ಆ್ಯಸಿಡ್ ಮತ್ತು ಸೋಡಿಯಂ ಯೂರೇಟ್ ಅಂತಕ್ಕಂಥ ಕೆಮಿಕಲ್ಸ್ಗಳು ಏನಾಗುತ್ತೆ ಸಂಗ್ರಹಗೊಂಡು ಏನಾಗುತ್ತೆ ನಮಗೆ ನಡೆದಾಡೋ ಟೈಮ್ನಲ್ಲಿ ಸ್ವಲ್ಪ ಕಷ್ಟ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನೇ ನಾವು ಏನಂತ ಕರಿತೀವಿ ಇಲ್ಲಿ? ಸಂಧಿವಾತ ಅಥವಾ ಗೌಟ್ ಅಂತ ಕರೀತಾರೆ. ಸೊ ಹೀಗಾಗಿ ಈ ಪ್ರಶ್ನೆಯ ಸರಿಯಾದ ಆಯ್ಕೆ ಯಾವುದಪ್ಪ ಅಂದರೆ ಆಯ್ಕೆ ಇದು ಇದರ ಒಂದು ಸರಿಯಾದ ಆನ್ಸರ್ ಅಂತ ಹೇಳ್ತೇವೆ. ಇನ್ನು ಸ್ನಾಯುಗಳ ನೋವು ಎದರಿಂದ ಆಗುತ್ತೆ? ಇದು ಸ್ನಾಯುಗಳ ನೋವು ಆಗ್ತಾ ಇರುತ್ತೆ. ಯಾಕಾಗುತ್ತೆ? ನಮ್ಮ ಹ್ಯೂಮನ್ ಬಾಡಿನಲ್ಲಿ ಕ್ಯಾಲ್ಸಿಯಂ ಏನಾದರೂ ಡೆಫಿಷಿಯನ್ಸಿ ಆದರೆ ಅಥವಾ ಕ್ಯಾಲ್ಸಿಯಂ ಏನಾದರೂ ನಮ್ಮಲ್ಲಿ ಕೊರತೆ ಆಗ್ತಾ ಇದ್ದರೆ ಅವಾಗ ಸ್ನಾಯುಗಳ ಒಂದು ನೋವು ಉಂಟಾಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನು ಅಸ್ಥಿರಂಧ್ರತೆ, ಇದನ್ನೇನಂತ ಕರೀತಾರೆ ಇಂಗ್ಲೀಷ್ನಲ್ಲಿ? ಆಸ್ಟಿಯೋಫೊರೋಸಿಸ್ ಅಂತ ಕರೀತಾರೆ. ಆಸ್ಟಿಯೋಫೊರೋಸಿಸ್ ಅಂದರೆ ಅಸ್ಥಿರಂಧ್ರತೆ. ಅಸ್ಥಿ ಅಂದರೆ ನಮ್ಮೇನು ಬೋನ್ಸ್ ಇರುತ್ತಲ್ಲ, ಸೊ ಬೋನಲ್ಲಿ ಸ್ಮಾಲ್ ಸಣ್ಣ ಏನಾಗುತ್ತೆ ಅಲ್ಲಿ ರಂಧ್ರಗಳು ಬೀಳಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಅದಕ್ಕೆ ಇಂಗ್ಲೀಷ್ನಲ್ಲಿ ಆಸ್ಟಿಯೋಫೊರೋಸಿಸ್ ಅಂತ ಕರೀತಾರೆ. ಆಸ್ಟಿಯೋಫೊರೋಸಿಸ್. ಇದೇ ಥರ ಕೀಲೂತ ಅಂದರೆ ಏನು? ಅದಕ್ಕೆ ಇಂಗ್ಲೀಷ್ ಏನಂತ ಕರೀತಾರೆ? ಅರ್ಥ್ರೈಟಿಸ್ ಅಂತ ಕರೀತಾರೆ. ಅರ್ಥ್ರೈಟಿಸ್ ಅಂತ ಕರೀತಾರೆ. ಅರ್ಥ್ರೈಟಿಸ್ ಅಂದರೆ ಕೀಲೂತ. ಕೀಲುಗಳಲ್ಲಿ ಏನಾಗುತ್ತೆ
ಸ್ವಲ್ಪ ಊತ ಉಂಟಾಗ್ತಾ ಇರುತ್ತೆ. ಸೊ ಅವಾಗ ಕೆಲವೊಬ್ರಿಗೆ ಆಗ್ತದೆ, ಎಲ್ಲರಿಗೂ ಆಗಲ್ಲ, ಸ್ವಲ್ಪ ಕೆಲವೊಬ್ಬರಿಗೆ ಆಗ್ತಾ ಇರುತ್ತೆ. ಅದಕ್ಕೆ ನಾವು ಕೀಲು ಊತ ಅಂತ ಕರಿತೀವಿ. ಕ್ವಶನ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಮತ್ತೊಂದ್ಸಲ ರಿಪೀಟ್ ಹೇಳ್ತೀನಿ. ಸಂಧಿವಾತ ಅಂದರೆ ಗೌಟ್ ಅಂತ ಕರಿತೀವಿ. ಆ್ಯಕ್ಚುಲಿ ಸಂಧಿವಾತ ಅಂದ್ರೇನು? ಸಂಧಿಗಳಲ್ಲಿ ಊತ ಉಂಟಾಗುತ್ತೆ, ಅದಕ್ಕೆ ಅಂತ ಕರಿತೀವಿ ನಾವು ಸಂಧಿವಾತ. ಆ್ಯಕ್ಚುಲಿ ಏನಾಗುತ್ತೆ, ಅಲ್ಲಿ ಯುರಿಕ್ ಆ್ಯಸಿಡ್ ಮತ್ತು ಸೋಡಿಯಂ ಯುರೇಟ್ ಅಂತಕ್ಕಂಥ ಕೆಮಿಕಲ್ಸ್ಗಳು ನಮ್ಮ ಕೀಲುಗಳಲ್ಲಿ ಸಂಗ್ರಹಗೊಂಡು ಅಂದರೆ ಸ್ಟಾಕ್ ಆಗಿ ನಡೆಯೋ ಟೈಮ್ನಲ್ಲಿ ನಮಗೆ ಪ್ರಾಬ್ಲಮ್ಗಳನ್ನೆಲ್ಲ ಕ್ರಿಯೇಟ್ ಮಾಡುತ್ತೆ. ಅದಕ್ಕೆ ಏನಂತ ಕರಿತೀವಿ ನಾವು ಸಂಧಿವಾತ ಅಂತ ಕರಿತೀವಿ. ಇನ್ನು ಸ್ನಾಯುಗಳಲ್ಲಿ ನೋವು ಉಂಟಾಗುತ್ತೆ, ಅದರಿಂದ ಕ್ಯಾಲ್ಸಿಯಂದ ಒಂದು ಕೊರತೆಯಿಂದ ಉಂಟಾಗಿರುತ್ತೆ. ಅದೇ ಥರ ಅಸ್ಥಿರಂಧ್ರತೆ ಅಂದ್ರೇನು? ಆಸ್ಟಿಯೋಪೊರೋಸಿಸ್ ಅಂತ ಕರೀತಾರೆ. ಇನ್ನು ಕೀಲು ಊತ ಅಂದರೆ ಎದಕ್ಕಂತಾರೆ ಇರಥ್ರಿಟಿಸ್ ಅಂತ ಕರೀತಾರೆ. ಓಕೆ, ಸೊ ಕ್ವಶನ್ನು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದರ ರಿಲೇಟೆಡ್ ಇನ್ನೊಂದು ಕ್ವಶನ್ ಇದೆ, ಯಾವ ಥರ ಬಂದಿದೆ ಅಂತ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಅದೇ ಇದೆ ನೋಡಿ, ಏನಿದೆ? ಆಸ್ಟಿಯೋಪೊರೋಸಿಸ್ ಕಾಯಿಲೆ ಈ ಲವಣದ ಕೊರತೆಯಿಂದ ಬರುತ್ತೆ. ಸೊ ನೋಡಿ, ಕ್ವಶನ್ ಇಲ್ಲಿ ಕ್ವಶನ್ ನಂಬರ್ 9 ಮತ್ತು ಕ್ವಶನ್ ನಂಬರ್ 10 ಎರಡೂ ಸೇಮ್ ಇದೆ, ಬಟ್ ಕೇಳೋ ರೀತಿ ಬೇರೆ ಬೇರೆ ಇದೆ. ಕ್ವಶನ್ಗಳನ್ನು ಈ ಕ್ವಶನ್ ನಂಬರ್ 9 ಜಸ್ಟ್ ಕಾಣಿಸ್ತಿದೆ ಸ್ಕ್ರೀನಲ್ಲಿ. ಸೊ ಇದು ಈ ಥರನೂ ಕ್ವಶನ್ಗಳನ್ನು ಕೇಳ್ತಾರೆ, ಇಲ್ಲಾಂದರೆ ನಿಮಗೆ ಇದು 10 ನಂಬರ್ ಕ್ವಶನ್ ಈ ಥರನೂ ನಿಮಗೆ ಕ್ವಶನ್ಗಳಲ್ಲಿ ಕೇಳಿರ್ತಾರೆ. ಆಸ್ಟಿಯೋಪೊರೋಸಿಸ್ ಕಾಯಿಲೆ ಈ ಲವಣದ ಕೊರತೆಯಿಂದ ಬರುತ್ತೆ. ಯಾವ ಲವಣ? ಆಪ್ಷನ್ ನೋಡಿ, ಕ್ಯಾಲ್ಸಿಯಂ ಇದೆ, ಸೋಡಿಯಂ ಇದೆ, ಅಯೋಡಿನ್ ಇದೆ, ಕಬ್ಬಿಣ ಇದೆ. ಬರೋದು ಯಾವುದರಿಂದ? ಇದು ಆಸ್ಟಿಯೋಪೊರೋಸಿಸ್ ಕ್ಯಾಲ್ಸಿಯಂದ ಒಂದು ಕೊರತೆಯಿಂದ ಆಸ್ಟಿಯೋಪೊರೋಸಿಸ್ ಬರುತ್ತೆ. ಇದರಿಂದ ಬರುತ್ತೆ ಆಸ್ಟಿಯೋಪೊರೋಸಿಸ್ ಅಂದರೆ ಸ್ನಾಯುಗಳ ನೋವು ಉಂಟಾಗುತ್ತೆ. ಮತ್ತು ಏನಾಗುತ್ತೆ, ಕೀಲುಗಳಲ್ಲಿ ಅಥವಾ ಎಲುಬುಗಳಲ್ಲಿ ಏನು ಉಂಟಾಗುತ್ತೆ? ಸಣ್ಣ ಸಣ್ಣ ಒಂದು ರಂಧ್ರಗಳು ಕೂಡ ಉಂಟಾಗ್ತಿರುತ್ತೆ. ಅದಕ್ಕೆ ನಾವು ಆಸ್ಟಿಯೋಪೊರೋಸಿಸ್ ಅಂತ ಕರೀತಾರೆ. ಸೊ ಹೀಗಾಗಿ ಕ್ವಶನ್ಗಳು ಈ ಥರನೂ ಬರುತ್ತೆ. ಆಮೇಲೆ ಕ್ವಶನ್ ನಂಬರ್ 9 ಜಸ್ಟ್ ಹೇಳಿದ್ದೆ ನಿಮಗೆ, ಈ ಥರನೂ ಕೂಡ ನಿಮಗೆ ಕ್ವಶನ್ ಬರುತ್ತೆ. ಸೊ ಕ್ವಶನ್ಗಳು ಯಾವ ಥರ ಬರುತ್ತೆ ಅಂತ ಹೇಳೋದಕ್ಕೆ ನಾವಿಲ್ಲಿ ನಿಮಗೆ ಹೇಳ್ತಾ ಇದ್ವಿ, ಬಹು ನಿರೀಕ್ಷಿತ ಪ್ರಶ್ನೆ ಅಂತ ಹೇಳ್ತಾ ಇದ್ವಿ. ಸೊ ಆಲ್ರೆಡಿ ಈಗೆಲ್ಲ ಕ್ವಶನ್ಗಳನ್ನ ಕೇಳಿದ್ದಾರೆ ಎಕ್ಸಾಮ್ನಲ್ಲಿ. ಸೊ ಅದು ಯಾವ್ದು ಎಕ್ಸಾಮ್ ಅಂತ ಏನಾದ್ರು ಬೇಕಾಗಿದ್ರೆ, ಸೊ ತಾವೇನಾದ್ರು ಕ್ವಶನ್ ಪೇಪರ್ನ ಅನಾಲಿಸಿಸ್ ಮಾಡಿದರೆ ತಮಗೆ ಗೊತ್ತಾಗುತ್ತೆ, ಇಲ್ಲಾಂದರೆ ಗೊತ್ತಾಗಲ್ಲ. ಸೊ ಆಸ್ಟಿಯೋಪೊರೋಸಿಸ್ ಕಾಯಿಲೆ ಈ ಲವಣದ ಕೊರತೆಯಿಂದ ಬರುತ್ತೆ. ಈ ಲವಣದ ಕೊರತೆ ಅಂದರೆ ಯಾವುದು? ಕ್ಯಾಲ್ಸಿಯಂ ಈ ಒಂದು ಲವಣದ ಕೊರತೆಯಿಂದ ಬರುತ್ತೆ. ಹೌದಾ? ನೀವು ಐಡಿನ್ ತಗೊಂಡ್ರೆ ಐಡಿನ್ ಕೊರತೆ ಏನಾಗುತ್ತೆ ತಮ್ಮೆಲ್ಲ ಗೊತ್ತಿದೆ, ಆಲ್ರೆಡಿ ಹೇಳಿದ್ವಿ ನಿಮಗೆ, ಗಳಗಂಡ ರೋಗ ಬರುತ್ತೆ. ಹೌದಲ್ವಾ? ಗಳಗಂಡ ರೋಗ ಬರ್ತಾ ಇರುತ್ತೆ. ಹೌದಾ? ಕಬ್ಬಿಣದ ಒಂದು ಕೊರತೆಯಿಂದ ಏನು ಆಗುತ್ತೆ? ಅವರಿಗೆ ರಕ್ತಹೀನತೆ ಆಗ್ತಾ ಇರುತ್ತೆ. ರಕ್ತಹೀನತೆ ಅಂತಕ್ಕಂಥ ಒಂದು ಡಿಸೀಸ್ ಬರುತ್ತೆ. ಹೌದಾ? ಈ ಕಾಯಿಲೆ ಒಂದು ಬರ್ತಾ ಇರುತ್ತೆ. ಸೊ ಇಲ್ಲಿ ಕ್ವಶನ್ಗಳು ಪ್ರತಿಯೊಂದು ಕ್ವಶನ್ ಒಂದಕ್ಕೊಂದು ಲಿಂಕ್ ಇರುತ್ತೆ. ಸೊ ಹೀಗಾಗಿ ತಾವು ಸ್ಟಡಿ ಮಾಡುವಾಗ ಸ್ವಲ್ಪ ಲಕ್ಷ ಇಟ್ಟು ಸ್ಟಡಿ ಮಾಡಿದ್ರೆ ತಮಗೆ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಓಕೆ, ಸೊ ಇನ್ನೂ ಮುಗಿದಿಲ್ಲ ಈ ಚಾಪ್ಟರ್ಲಿ, ಇನ್ನೂ 2 ಕ್ವಶನ್ ಇದ್ದಾವೆ ಎಕ್ಸ್ಟ್ರಾ. ಓಕೆ, 11th ಕ್ವಶನ್ ನೋಡಿ. ಕ್ವಶನ್ ನಂಬರ್ 11 ಏನು ಹೇಳುತ್ತೆ ನಮಗೆ? ಮಾನವನ ದೇಹದ ಅತಿ ಚಿಕ್ಕ ಮೂಳೆ, ನಮ್ಮ ದೇಹದಲ್ಲಿ ಕೂಡ ಅತಿ ಚಿಕ್ಕದಾದಂಥ ಒಂದು ಮೂಳೆ ಇದೆ. ಆ ಮೂಳೆ ಯಾವುದು? ಹೌದಾ? ಆ ಮೂಳೆ ಯಾವುದು ಅಂತ ಕೇಳಿದರೆ ಆಪ್ಷನ್ ನೋಡಿ, ಫೆಮೂರ್ ಇದೆ, ಟಿಬಿಯಾ ಇದೆ, ತಲೆಬುರುಡಿದೆ, ಸ್ಟೆಪಿಸ್ ಅಂತಕ್ಕಂಥ ಇದೆ. ಕೊಟ್ಟಿರ್ತಕ್ಕಂಥ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಯಾವುದಪ್ಪ ಅಂದರೆ ಸ್ಟೆಪಿಸ್ ಅಂತ ಹೇಳ್ತೀವಿ. ಸ್ಟೆಪಿಸ್ ಎಲ್ಲಿ ಬರುತ್ತೆ? ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಒಂದು ಅತಿ ಚಿಕ್ಕದಾದಂಥ ಮೂಳೆ ಅಂತ ಹೇಳ್ತೀವಿ. ಓಕೆ, ಇನ್ನು ಈ ಫೆಮೂರ ತೊಗೊಂಡ್ರೆ ಫೆಮೂರಲ್ಲಿ ಬರುತ್ತೆ. ಇನ್ನು ಕಡೆ ಜಸ್ಟ್ ನಿಮ್ಗೆ ಹೇಳಿದ್ದೆ, ಎಲ್ಲಿ ಬರುತ್ತೆ ಇದು? ತೊಡೆಯಲ್ಲಿ ಇರ್ತಕ್ಕಂಥ ಮೂಳೆ ಯಾವುದಪ್ಪ ಅಂದರೆ ಫೆಮೂರ ಅಂತ ಹೇಳ್ತೀವಿ. ಟಿಬಿಯಾ ಎಲ್ಲಿ ಬರುತ್ತೆ? ಇದು ಮುಂಗಾಲಿನಲ್ಲಿ ಇರ್ತಕ್ಕಂಥ ಮೂಳೆ ಅಂತ ಹೇಳ್ತೀವಿ. ಹೌದಾ? ತಲೆಬುರುಡೆ ಅಂತ ಗೊತ್ತಿದೆ ನಿಮಗೆ, ತಲೆಯಲ್ಲಿ ಇರ್ತಕ್ಕಂಥ ಬುರುಡೆ ತಲೆಬುರುಡೆ. ಓಕೆ, ಸೊ ಇಲ್ಲಿ ಮಾನವನ ದೇಹದ ಅತಿ ಚಿಕ್ಕ ಮೂಳೆ ಯಾವುದಪ್ಪ ಅಂದರೆ ಸ್ಟೆಪಿಸ್ ಅಂತ ಹೇಳ್ತೀವಿ. ಓಕೆ, ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಇನ್ನು ಕೊನೆಯದಾದ ಪ್ರಶ್ನೆ ಈ ಚಾಪ್ಟರ್ನಲ್ಲಿ. ಸೊ ಈ ಕ್ವಶನ್ ಕೂಡ ಆಲ್ರೆಡಿ ಕೇಳಿದ್ದಾರೆ. ಓಕೆ, ತಲೆಯ ಕತ್ತಿನ ಭಾಗಕ್ಕೆ ಸೇರುವಿಕೆಯ ಜಾಗ. ಕ್ವಶನ್ ನೋಡಿ ಎಷ್ಟು ಚೆನ್ನಾಗಿ ಕೇಳಿದ್ರು ಅವರು. ತಲೆಯ ಕತ್ತಿನ ಭಾಗಕ್ಕೆ ಸೇರುವಿಕೆಯ ಜಾಗ ಯಾವುದು ಅಂತ ಕೇಳ್ತಾರೆ. ಯಾವುದು? ಆಲ್ರೆಡಿ ಇದ್ರ ಮೇಲೆ ಒಂದು ಕ್ವಶನ್ ಬಂದುಬಿಟ್ಟಿದೆ ಇಲ್ಲಿ. ಎಲ್ಲಿ? 8ನೇ ಕ್ವಶನಲ್ಲಿದೆ, ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಅಂತ ಇದೆ. ಸೊ ಆ ಕ್ವಶನು ಈಗ ಎರಡೂ ಒಂದಕ್ಕೊಂದು ಲಿಂಕ್ ಇರ್ತವೆ, ಬಟ್ ಕ್ವಶನ್ ಕೇಳೋದು ಮಾತ್ರ ಸ್ವಲ್ಪ ಡಿಫ್ರೆಂಟಾಗಿ ಬಂದುಬಿಡುತ್ತೆ. ಸೊ ಹೀಗಾಗಿ ತಾವು ಅದನ್ನು ಗಮನಿಸಬೇಕು. ಯಾವ ಥರ ಕ್ವಶನ್ ಕೇಳ್ತಾರೆ, ನಾವು ಏನು ಬರಿತಾ ಇದ್ದೀವಿ, ಯಾವುದು ಆಪ್ಷನ್ ಚಾಯ್ಸ್ ಮಾಡ್ತಾ ಇದ್ದೀವಿ ಅನ್ನೋದು ಕೂಡ ತಮ್ಮ ಒಂದು ಗಮನದಲ್ಲಿ ಇರಬೇಕು. ಓಕೆ, ತಲೆಯ ಕ್ವಶನ್ ನೋಡಿ, ತಲೆಯ ಕತ್ತಿನ ಭಾಗಕ್ಕೆ ಸೇರುವಿಕೆಯ ಜಾಗ ಯಾವುದು? ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಆಗುತ್ತಾ?
ಆಗಲ್ಲ. ಯಾಕಾಗಲ್ಲ? ಇದೆಲ್ಲಿರುತ್ತೆ? ಭುಜ ಮತ್ತು ಒಂದು ಚಪ್ಪೆಯ ಜಾಯಿಂಟ್ಸ್ ಅಂತ ಹೇಳ್ತೀವಿ, ಹೌದಲ್ವಾ? ಓಕೆ. ಇನ್ನು ಹಿಂಜ್ ಜಾಯಿಂಟ್ಸ್ ಅಥವಾ ಹಿಂಗ್ ಜಾಯಿಂಟ್ಸ್ ಅಂತ ಕರಿತೀವಿ. ಇದೆಲ್ಲಿರುತ್ತೆ? ಮೊಳಕಾಲಿನಲ್ಲಿ ಇರ್ತಕ್ಕಂಥ ಒಂದು ಬೋನ್ಸು ಅಥವಾ ಒಂದು ಜಾಯಿಂಟ್ಸ್ ಅಂತ ನಾವು ಹೇಳ್ತೀವಿ. ಇನ್ನು ಸ್ಯಾಡಲ್ ಜಾಯಿಂಟ್ಸ್ ಇದೆಲ್ಲಿ ಬರುತ್ತೆ? ಹೆಬ್ಬೆಟ್ಟಿನಲ್ಲಿ ಇರುತ್ತೆ, ಹೌದಾ? ಹೆಬ್ಬೆಟ್ಟು. ಆಮೇಲೆ ಕಾರ್ಪೆಲ್ನಲ್ಲಿ ಬರುತ್ತೆ, ಕಾರ್ಪೆಲ್. ಆಮೇಲೆ ಮೆಟಾಕಾರ್ಪೆಲ್ನಲ್ಲಿ ಬರುತ್ತೆ. ಸೊ ಇವೆಲ್ಲ ಬರುತ್ತೆ ಸ್ಯಾಡಲ್ ಜಾಯಿಂಟ್ಸ್ ಅಂದರೆ ಇವೆಲ್ಲ ಹೆಬ್ಬೆಟ್ಟು ಆಗಿರುತ್ತೆ. ಕಾರ್ಪೆಲ್ ಮತ್ತು ಮೆಟಾಕಾರ್ಪೆಲ್ ಇದ್ರ ಬಗ್ಗೆ ಜಾಸ್ತಿ ನಿಮಗೆ ಹೇಳಿದ್ದೀನಿ. ಅಲ್ಲಿ ಹಿಂದಕ್ಕೆ ಹೋಗಿ ಮತ್ತೆ ನೀವು ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗುತ್ತೆ. ಓಕೆ. ಇನ್ನು ಪೈವೋಟಲ್ ಜಾಯಿಂಟ್ಸ್ ಅಂತ 4ನೇ ಆಪ್ಷನ್, ಪೈವೋಟಲ್ ಜಾಯಿಂಟ್ಸ್. ಈ ಪೈವೋಟಲ್ ಜಾಯಿಂಟ್ಸ್ ಅಂದ್ರೆ ತಲೆಯ ಕತ್ತಿನ ಭಾಗಕ್ಕೆ ಸೇರುವಿಕೆಯ ಜಾಗ ಅಂತ ಹೇಳ್ತೀವಿ. ಪೈವೋಟಲ್ ಜಾಯಿಂಟ್ ಇದು ಇದರ ಒಂದು ಸರಿಯಾದ ಆಪ್ಷನ್ ಅಂತ ಹೇಳ್ತೀವಿ. ಮತ್ತೆ ಹೇಳ್ತೀನಿ ಕೇಳಿ, ತಲೆಯ ಕತ್ತಿನ ಭಾಗಕ್ಕೆ ಸೇರುವಿಕೆ ಜಾಗ ಯಾವುದಪ್ಪ ಅಂದರೆ ಪೈವೋಟಲ್ ಅಥವಾ ಪಿವೋಟಲ್ ಜಾಯಿಂಟ್ಸ್ ಅಂತ ಹೇಳ್ತೀವಿ. ಶಾಡಲ್ ಜಾಯಿಂಟ್ಸ್ ಅಂದರೆ ಎಲ್ಲಿ ಬರುತ್ತೆ? ಹೆಬ್ಬೆಟ್ಟು, ಕಾರ್ಪೆಲ್, ಮೆಟಾಕಾರ್ಪೆಲ್ ಬರುತ್ತೆ. ಇನ್ನು ಹಿಂಜ್ ಜಾಯಿಂಟ್ ಎಲ್ಲಿ ಬರುತ್ತೆ? ಮೊಳಕಾಲಲ್ಲಿ ಬರುತ್ತೆ. ಇನ್ನು ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಎಲ್ಲಿ ಬರುತ್ತಪ್ಪ ಅಂದರೆ ಭುಜ ಮತ್ತು ಚಪ್ಪೆಯ ಒಂದು ಭಾಗದಲ್ಲಿ ಬರುತ್ತೆ ಅಂತ ಹೇಳ್ತೀವಿ. ಸೊ ಇದಿಷ್ಟು ಈ ಒಂದು ಚಾಪ್ಟರ್ನಲ್ಲಿ ಬಹು ನಿರೀಕ್ಷಿತ ಪ್ರಶ್ನೆಗಳು ಅಂತಲೇ ಹೇಳ್ತೀವಿ. ಯಾಕಂದರೆ ಇದಿಷ್ಟೇ ಪ್ರಶ್ನೆಗಳು ಪದೇ ಪದೇ ಎಕ್ಸಾಮ್ನಲ್ಲಿ ಬರ್ತಾ ಇರುತ್ತೆ. ಸೊ ಹೀಗಾಗಿ ಈ ಪ್ರಶ್ನೆ ಪ್ಲಸ್ ಎಕ್ಸ್ಟ್ರಾ ಕ್ವಶನ್ಗಳನ್ನು ನಾವಿಲ್ಲಿ ತೊಗೊಂಡಿದ್ದೀವಿ, ಹೌದಾ? ಸೊ ಈ ಒಂದು 12 ಕ್ವಶನ್ ನೀವು ಏನಾದರೂ ಪರ್ಫೆಕ್ಟ್ ಮಾಡಿದ್ರೆ ಸೊ ತಮಗೆ ಈ ಮೂಳೆಗಳು ಅಂದರೆ ಬೋನ್ಸ್ ಚಾಪ್ಟರ್ನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ನಿಮ್ಗೆ ಬರಲ್ಲ. ಓಕೆ. ಮತ್ತೊಂದು ಸಲ ಪ್ರತಿಯೊಂದು ಕ್ವಶನ್ಗಳನ್ನ ರಿಪೀಟಾಗಿ ನೋಡ್ತಾ ಹೋಗೋಣ. 12ನೇ ಕ್ವಶನ್ ಆಯಿತು. 11ನೇದು 11 ಕ್ವಶನ್ ನೋಡಿ, ಮಾನವನ ದೇಹದ ಅತಿ ಚಿಕ್ಕ ಮೂಳೆ ಯಾವುದಪ್ಪ ಅಂದರೆ ಸ್ಟೆಪಿಸ್ ಅಂತ ಹೇಳ್ತೀವಿ. ಓಕೆ. ಇನ್ನು 10ನೇ ಕ್ವಶನು, ಆಸ್ಟಿಯೋಪೊರೋಸಿಸ್ ಕಾಯಿಲೆ ಈ ಲವಣದ ಕೊರತೆಯಿಂದ ಬರುತ್ತೆ. ಯಾವ ಲವಣ? ಕ್ಯಾಲ್ಸಿಯಂದ ಒಂದು ಕೊರತೆಯಿಂದ ಬರುತ್ತೆ. ಓಕೆ. ಇನ್ನು 10ನೇ ಕ್ವಶನು 10ನೇದಾಯಿತು. 9ನೇ ಕ್ವಶನು, ಸಂಧಿವಾತ ಅಂದ್ರೇನು? ಕೀಲುಗಳಲ್ಲಿ ಯೂರಿಕ್ ಆಮ್ಲ ಮತ್ತು ಸೋಡಿಯಂ ಯೂರೇಟ್ ಸಂಗ್ರಹಗೊಂಡು ನಡೆದಾಡಲು ಕಷ್ಟವಾಗುವುದನ್ನು ಸಂಧಿವಾತ ಅಂತ ಕರೀತಾರೆ. ಓಕೆ. ಇನ್ನು 8ನೇ ಕ್ವಶನು, ಬಾಲ್ ಆ್ಯಂಡ್ ಸಾಕೆಟ್ ಜಾಯಿಂಟ್ ಕಂಡು ಬರುವ ಜಾಗ ಯಾವುದು? ಇಲ್ಲಿದೆ ನೋಡಿ, ಜಾಸ್ಟ್ ಹೇಳಿದ್ದೆ ನಿಮಗೆ, ಭುಜ ಮತ್ತು ಚಪ್ಪೆಯ ಭಾಗ ಅಂತ ಹೇಳಿದ್ದೆ. ಓಕೆ. ಓಕೆ. ಇನ್ನು 7ನೇ ಕ್ವಶನು, ಚಲಿಸಲಾಗದ ಕೀಲು ಅಂದರೆ ಇಮ್ಮೂವೇಬಲ್ ಜಾಯಿಂಟ್ಸ್ ಎಲ್ಲಿ ಕಂಡು ಬರ್ತವಪ್ಪ ಅಂದರೆ ಎಲ್ಲಿ? ತಲೆಬುರುಡೆ ಮತ್ತು ಕೈಗಳಲ್ಲಿ ಕಂಡು ಬರ್ತಕ್ಕಂತಹ ಒಂದು ಜಾಯಿಂಟ್ಸ್ ಅಂತಾನೆ ಹೇಳ್ಬೋದು. ಓಕೆ. ಇನ್ನು 6ನೇ ಕ್ವಶನ್ ಹೇಳುತ್ತೆ, ಫೆಮೂರಾ ಮೂಳೆ ದೇಹದ ಯಾವ ಭಾಗದಲ್ಲಿ ಕಂಡು ಬರುತ್ತೆ? ಯಾವ ಭಾಗದಲ್ಲಿ? ತೊಡೆಯ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಒಂದು ಮೂಳೆ ಅಂತ ಹೇಳ್ತೀವಿ. ಇನ್ನು 5ನೇದು, ಬೆರಳುಗಳಲ್ಲಿ ಕಂಡು ಬರುವ ಮೂಳೆ. ಬೆರಳು ಫಿಂಗರ್ಸ್ನಲ್ಲಿ ಯಾವ್ದು ಬರುತ್ತೆ? ಫೆಲ್ಯಾಂಗಸ್ ಅಂತಕ್ಕಂಥ ವರ್ಣ ತಾವು ತಲೆಯಲ್ಲಿ ಇಟ್ಕೋಬೇಕು. ಓಕೆ. ಫಿಂಗರ್ಸ್, ಫೆಲ್ಯಾಂಗಸ್. ಇನ್ನು 4ನೇ ಕ್ವಶನು, ಮೂಳೆಗಳಲ್ಲಿ ಎಷ್ಟು ವಿಧಗಳು? ಕ್ಲಾಸಸ್ ಆಫ್ ದ ಬೋನ್ಸ್ ಎಷ್ಟು? 2. ಯಾವುದು? ಆಕ್ಸಿಯಲ್, ಇನ್ನೊಂದು ಅಪೆಂಡಿಕ್ಯುಲರ್ ಸ್ಕೆಲೆಟನ್. ಆಕ್ಸಿಯಲ್ ಸ್ಕೆಲೆಟನ್, ಅಪೆಂಡಿಕ್ಯುಲರ್ ಸ್ಕೆಲೆಟನು. 3ನೇದು, ವಯಸ್ಕರ ಮಾನವರಲ್ಲಿ ಕಂಡುಬರುವ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು? 206. 2ನೇ ಕ್ವಶನ್, ಮೂಳೆಗಳಲ್ಲಿ ಕಂಡುಬರುವ ರಸಾಯನ ಯಾವುದು? ಯಾವುದು? ಕ್ಯಾಲ್ಸಿಯಂ ಫಾಸ್ಫೇಟ್ ಮತ್ತು ಇನ್ನೊಂದು ಕೊಲಾಜಿನ್. ಕ್ಯಾಲ್ಸಿಯಂ ಫಾಸ್ಫೇಟ್ ಮತ್ತು ಕೊಲಾಜಿನ್ ಈ 2 ಕೆಮಿಕಲ್ಸ್ಗಳು ಬೋನ್ಸ್ನಲ್ಲಿ ಕಂಡುಬರುತ್ತೆ. 1ನೇ ಕ್ವಶನು, ಮೂಳೆಗಳ ಕುರಿತು ಅಧ್ಯಯನ ಮಾಡುವುದನ್ನು ಮೂಳೆಶಾಸ್ತ್ರ ಅಂತ ಕರಿತೀವಿ. ಯಾವುದು? ಮೂಳೆಶಾಸ್ತ್ರ. ಓಕೆ. ಸೊ ಪ್ರತಿಯೊಬ್ಬರಿಗೂ ಕ್ವಶನ್ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಯಾರಾದರೂ ಪ್ರತಿಯೊಬ್ಬ ಯಾರ್ಯಾರು ಈ ವಿಡಿಯೋಸ್ನ ನೋಡ್ತಾ ಇದ್ರೆ, ಈ ಕ್ಲಾಸ್ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಮತ್ತು ಹೊಸಬ್ರು ಯಾರಾದರೂ ನಮ್ಮ ಚಾನೆಲ್ನ ತಾವು ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದೆ ಬರೋ ಪ್ರತಿಯೊಂದು ವಿಡಿಯೋಸ್ ಲಿಂಕ್ ಏನಾದರೂ ಬೇಕಾಗಿದ್ದರೆ ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಹೋಗಿ ತಾವು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗ್ಬೋದು ಅಂತ ಹೇಳ್ತಾ ಮತ್ತೆ ಮುಂದಿನ ಒಂದು ಕ್ಲಾಸ್ನಲ್ಲಿ ತಮಗೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ತೆ, ಗುಡ್ ನೈಟ್, ಥ್ಯಾಂಕ್ ಯು.